ಯಾಕ ಯಾಕೆ ನಿಂದಿರ್ಬೇಕು? ಎಲ್ಲಿಗೊಂಡಿ ಸುಡುಗಾಡ್ಕೊಂಡೀನಿ. ಯಾಕೆ ನನ್ನ ಮೇಲೆ ಶೂಟ್ ಮಾಡ್ಕೋಬಹುದು? ಮತ್ತೆ ನಿನ್ನ ಮೇಲೆ ಸಿಟ್ಟು ಮಾಡ್ಲಾರ್ದ ನಿಮ್ಮ ಅವನ ಮೇಲೆ ಮಾಡ್ಲನ? ಅಲ್ಲ, ಮದುವೆ ಆಗ್ತೀನಿ ಅಂತ ಮತ್ತ 3 ತಿಂಗಳ ಮುಂದಕ್ಕೆ ದಬ್ಬಿದ್ದಿ. ಮದುವೆ ಚಿಂಚೊಳಗ ನಮ್ದು ಸಣ್ಣ ಆಗಕತ್ತೈತಿ. ತಡ್ಕೋ ಇನ್ನೊಂದು ತಾಸು ತಡ್ಕೋ. ಎಷ್ಟು ತಡ್ಕೋತಿ ಅಷ್ಟು ಪಡ್ಕೋತಿ. ಏನ್ ಪಡ್ಕೊಂತೀನೋ ಏನಿಲ್ಲ, ಪಡ್ಕೊಂತೀನಿ ಅಂತ ಹಿಂದ್ಗಡೆ ಎಲ್ಲ ಕಳ್ಕೊಂಡಿನಿ ಅಂತೀನಿ. ಎಲ್ಲಿ ಕಳ್ಕೊಂಡಿ? ಯಾವಾಗ ಕಳ್ಕೊಂಡಿ? ಏನು ಕಳ್ಕೊಂಡಿ? ನಿನ್ನ ಮ್ಯಾಲಿರೋ ಪ್ರೀತಿ ನೋಡ್ಸುಂದ್ರಿ, ಇನ್ನ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಉಳ್ಕೊಂಡಿಲ್ಲ. ನಿನ್ನ ನೋಡಿದ ಕೂಡ್ಲಿ ನಂದು ನಿಂತು ನಿಂತಲೆ ಸೋರಾಕತ್ತೈತಿ. ಏನು ಬಾಯೇನು ಜೊಲ್ಲ ನಿನ್ನವನ ಅಡ್ನಾಡಿ ಬಾಯಾಗಿನ ಜೋಲ ಸೊರ್ಸಾಕ ಚಿಟ್ಟಿ ಮೇಲೆ ಹುಟ್ಟಿದ್ದೆ ನಾ ಏನ್ಲೆ ನೀನು? ಅಡ್ಡ ತಿಟ್ಟಿ ಮಾತನಾಡಿ ಅಡ್ಡ ಹುಟ್ಟಿದೆ ಯಾಕೆ? ನಾ ಅಡ್ಡ ಹುಟ್ಟಿನಿ ಅಂತ ನಾ ಏನಾರ ಅಡ್ಡ ಹುಟ್ಟಿದ್ರ ನಮ್ಮವನ ಕತಿ ಏನಾಗ್ತಿತ್ತು? ನಿಮ್ಮ ಒಂದು ಹೊಸಬೆಡ್ ಡ್ಯಾಮ್ ಆದಂಗ ಆಗ್ತತ್ತ. ಬಾಯಿ ನಿನ್ನ ಅಡಿ ಹೊತ್ತಿನಾಗ ತ್ರಾಸ್ ತೊಳ್ಳಾರ್ದಿ ಹಾ 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 ಅಂತ ಒದ್ರಿ ಊರಾಗ ಹಿಡ್ಕೊಂಡು ಯಾರ ಜಾರ್ಜಾಡ್ಸಿ ಓದಿಲ್ಲ ಅನ್ಲಿ ಮತ್ತೇನ್ರಿ? ಅಲ್ಲೋ ನಾ ಏನಾರ ಅಡ್ಡುಟ್ಟಿದ್ನಿ ಅಂದ್ರೆ ನಮ್ಮವನ ಪರಿಸ್ಥಿತಿ ಏನಾಕಿತ್ತು ಸ್ವಲ್ಪರ ವಿಚಾರ ಮಾಡಿದೆನು. ನೀನು ಹಿಂಗ ಏನಾರ ಮಾತಾಡಿದೆ ಅಂದ್ರೆ ನೋಡ ಮತ್ ನಾ ಯಾರದಿರೋ ಮದುವೆ ಆಗಾಕ ನಾ ಯಾರನಾರ ಮದುವೆ ಆಗ್ಬಿಡ್ತೇನೆ ಮತ್ 3ನೇದವನ. ನನ್ನ ಬಿಟ್ಟು ಮತ್ತಾರ ಮದುವೆ ಆದಾರ ನಿನ್ನ? ಯಾರು ಇಲ್ಲ ಬಾಗಲ್ ಮಾಡ್ದಾಗ ಏನ ಅದೀರೋ ಇಲ್ಲಿ ಮುಂದೆ ನಿಂತ್ಕದೀನಿ ಬಾಗಲಾಗ. ನೀವು ಅಂತೀರಲ್ಲ ಬಾಗಲಾಗದೀನಿ ಅಂದ್ರ ನೀನು ಬಿಟ್ರೆ ನನ್ನ ಯಾರು ಮದುವೆ ಆಗಲ್ಲ. ಇಲ್ಲ ಯಾರಿಲ್ಲ ಎಂತೆಂತರ ಬೆನ್ನತ್ತರ ಗೊತ್ತ ನನ್ನ ಮದುವೆ ಎಂತೆಂತರ DSP ಅವ್ರು ನನ್ನ ಮದುವೆ ಹಾಕರಂತ. ಅವ್ರೇನ್ ಶಾಣ್ಯರ ಅಂತ ತಿಳಿದೇನು? ಅಂದ್ರ ಅವ್ರು ದಡ್ರನ? ಹೌದು ಮತ್ತ ಸುಂದ್ರಿ ಒಂದ್ ಮಾತು ಹೇಳ್ತನ ಕೇಳು. ಹೇಳ ಬಿಡ ಅವನು ಓಲಿ. ಇವು ದೊಡ್ಡ ವಿದ್ಯೆ ಕಲ್ತಾರ ಎಲ್ಲಾರು ಶಾಣ್ಯರಾಗಿದ್ರಪ್ಪ ಅಂತಂದ್ರ ಈ 70 ಹೊತ್ತು ದೊಡ್ಡ ರಾಜಗಳ ಕೈಯಾಗ PA ಸೆಕ್ರೆಟರಿ ಹೇಗಾಗ್ತಿದ್ರು ಹೇಳು. ಇನ್ನೊಂದ್ ಮಾತು ಹೇಳ್ತನ ಕೇಳು. ಇವು ಅಸೆಂಬ್ಲಿ ಒಳಗೆ ಕುಂತು ದೇಶ ಬುದ್ಧಿ ಬರ್ಲಿಲ್ಲ ಅವ್ರಿಗೆ ಅಂದ ಮೇಲೆ ನೀನೇ ತಿಳ್ಕೊ ಅವ್ರು ದಡ್ರು ಶಾಣ್ಯರು ಅಂತ. ಹೌದೌದು ಅವ್ರ ದಡ್ರ. ಹಂಗಾದ್ರೆ ನಾನು PSI ಮದುವೆ ಹಾಕಿನಿ. ಅವ್ರೇನು ಶಾಣ್ಯರ ಅಂತ ತಿಳಿದೇನ? ಅವರು ದಡ್ರ. ಹೌದು ಮತ್ತ ಸುಂದ್ರಿ ಇವು ವಾಸನೆ ಮೂಸಿ ನೋಡಿ ಕೇಸು ನಡೆಸೋ ನಾಯಿಗಳು ಹುಟ್ಟಿದ್ವಿ ದೇಶದಾಗ. ಆದ್ರ ದೇಶ ಸಂರಕ್ಷಣೆ ಮಾಡೋ ಪೊಲೀಸರ ಹುಟ್ಲಲ್ಲ ಈ ದೇಶದಾಗ. ಅಂದ ಮೇಲೆ ನೀನೇ ತಿಳ್ಕೊ ಅವ್ರು ದಡ್ರು ಶಾಣ್ಯರು ಅಂತ. ಅಂದ್ರ ಈ ಊರಾಗಿ ಒಬ್ಬವನ ಶಾಣ್ಯನ? ಹೌದು ಮತ್ತ. ಹೌದಲೇ? ಹೌದು. ಎಲ್ಲಾರ್ದು ಇಷ್ಟ ಹೇಳಾಕತ್ತಿಯಲ್ಲ. ನಿಮ್ಮಂತ ಮಾಸ್ತರ್ಗಳೇನ ಹಂಗ ಇದ್ದಾರಂತ ತಿಳ್ಕೊಂಡಿಲ್ಲ. ನಿಮ್ಮಂತ ಮಾಸ್ತರ್ದ ಎಷ್ಟು ಗೊತ್ತಿಲ್ಲ ನಮಗ. ಈ ಪಾಪ ಈ ಮಾಸ್ತರ್ ಮೇಲೆ ಯಾಕೆ ನಿನ್ ಸಿಟ್ಟು? ಸಿಟ್ಟಲ್ಲ, ನಿಮ್ಮಂತ ಮಾಸ್ತರ್ಗಳೇನ ಅಡ್ರಿತಾರಂತ ತಿಳ್ಕೊಂಡಿರೇನು? ಸ್ಕೂಲ್ನ್ಯಾಗ ಮಕ್ಕಳಿಗೆ ಪಾಠ ವಿದ್ಯಾದಾನ ಮಾಡೋದು ಅಷ್ಟ ಅಲ್ಲ, ಹೆಣ್ಣು ಮಕ್ಕಳಿಗೆ ಗರ್ಭದಾನ ಸದಕರ ಮಾಡಕದಾರ ನಿಮ್ಮಂತ ಮಾಸ್ತರ್ಗಳು ದೋಸ್ತ. ಅಂತವ್ರ ಹೆಚ್ಚಾಗ್ಯಾರ. ಇಂಥ ಕಾಲದಾಗ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಶಿವ ಹೇಳಕವಲ್ಲೆ ನೋಡು. ಹೆಚ್ಚಿಗೆ ಮಾತಬೇಡ. ನೀ ಏನ ಮದುವೆ ಹಾಕ್ಯೋ ಏನವ ನರ್ಸನ್ ಮದುವೆ ಅಲ್ಲೋ? ಸುಂದ್ರಿ ಅವ್ನು ನರಿಸನ ಹೆಸರು ಎತ್ತಿದ್ಯಪ್ಪ ಅಂತಂದ್ರ ನಮ್ಮ ಬಿತ್ತ ನೆತ್ತಿಗಿರ್ತಾನ ನೋಡು. ಅವನು ನಂಬಿದರಿಗೆ ಮೋಸ ಮಾಡೋ ಕಳ್ಳನ ಮಗ ಬದ್ಮಾಸ್ ನನ್ನ ಮಗ ಅವನು. ಈಗ ಅದು ಇದ್ದಿದ್ದೊಂದು ನೌಕರಿ ಕಳ್ಕೊಂಡು ಅಮಲೆ ಮಾಡಕತ್ತಾನ. ದಿನಕ್ಕ 50 ಬಿದ್ದರ್ನ ಕೆಲ್ಸಕ್ಕೆ ಹೋಗೋ. ಇಲ್ಲ ಅಂತಂದ್ರ ಯಾವ್ದಾದ್ರ ಹೋಟ್ಲ್ ಮುಂದನೋ ಇದ್ರ ಮುಂದನೋ ಕಾಸ ಬಳಕಂತ ಸುಟ್ಟು ಬಿಡಿಸಿ ಅದಕ್ಕೆ ಅದಿದು ವರ್ಷಿಗಂತ ಕಾಲ ಕಳಿತಾನ. ಅವನು ಮುಂದ ಬಂದ್ರ ಸಹಿತ ಮಾತನಾಡ್ಸಬೇಡ. ಅವನ ತಲೆ ಎತ್ತಿ ಸಹಿತ ನೋಡ್ಬೇಡ. ನೋಡು ಅವನು ಹಿಂಗೆ ಯಾಳಿಗೆ ಕನಕ ಓದಂಗ ಹೋಗ್ಲಿ. ಅವನ ಮಾತ್ರ ನಿನ್ನ ನೋಡ್ಬೇಡ. ನೋಡು ಅವನು ಏನಾರು ನನ್ನ ಕೈಗೆ ಸಿಗಬೇಕು ನಾಯಿಗೊದ್ದವು ಐತಿ ನೋಡು.
दिल में छुपा लो बाबू दिल में छुपा लो आशिक पड़े हैं पीछे कोई इधर को खींचे कोई उधर को खींचे क्या करूं ಜಿಗಿ ಜಿಗಿ ಹೆಗಲ ಮೇಲೆ ಕುಂದ್ರ ಜಿಗಿ ಹೆಗಲ ಮೇಲೆ ಕುಂದ್ರ ಆಕಿಗೆ ಆಯ್ ಮಡಿಯರ್ ಸುಂದ್ರಿ ಇದ್ಯಾವುದು ಪಿಗರ್ ಡಗರ್ ಇದು ಏಯ್ ಫಿಗರ್ ಡಾರ್ಲಿಂಗ್ ಫಿಗರ್ ಏನ್ ಪಿಗರ್ ಹಾ ಏ ಯಾರ ಐಕಿನ ನೀ ನೋಡ್ತೇನೆ ಇಲ್ಲ ಯಾರ್ ನೀ ನಾನು ಕಣೆ ಸಿಂಧನೂರಿನ ಸರಳ ಓ ಮೈ ಗಾಡ್ ಸರಳ ಹಾ ಸರಳ ನೀನೊಮ್ಮೆ ಮೀನಾಕ್ಷಿ ಮನೆಗೆ ಬಂದಾಗ ಭೇಟಿಯಾಗಲಿಲ್ಲವೇ ಅದೇ ಸಿಂಧನೂರಿ ಸರಳ ಅಯ್ಯೋ ಸರಳ ನೀನೇನೆ ನನ್ನ ಗೆಳತಿ ಸರಳ ಹೌದು ಅಯ್ಯೋ ಕಣೆ. ನೆನಪಾಲಿ ಈಗ ನೆನಪು ಬಂತ ಹೇಗಿದೀಯ ಚೆನ್ನಾಗಿದ್ದೀನಿ ಸುಂದ್ರಿ ನೀನ್ ಹೇಗಿದ್ದೀಯಾ ಅಯ್ಯೋ ಈ ದಿನ ಕಡೆ ಹಾಗೆ ಏನು ಮಾಡೋದು ಸುಂದ್ರಿ ಅವನೆಲ್ಲಪ್ಪನ ಡಾಬಾದಾಗ ಕೆಲಸ ಮಾಡಿ ಮಾಡಿ ಅವನು ಹಾಕಿದ ಸೇರುವ ತಿಂದು ತಿಂದು ಬಾಡಿ ಈ ನಮ್ಮನಾಗಿದೆ ಏನ್ ಮಾಡುದು ಬಿಡಿ ಸರಳ ಅಲ್ವಾ ಕಣೆ ನೀನು ಮೊನ್ನೆ ಬಂದಾಗ ದುಂಡು ದುಂಡು ಕೆಂಪು ಕೆಂಪು ಇದ್ದಲ್ಲ ಯಾಕೆ ಇಷ್ಟು ಸೊರಗಿದೆ ಸೀಸನ್ ಜೋರ್ ಐತಿ ಸರಳ ಅದಕ್ಕ ಸೊರಗಿ ಏನ್ ಮಾಡ್ಲಿ ಸೀಸನ್ ಸ್ವಲ್ಪ ಕಡಿಮೆ ಮಾಡು ಸರಳ ಹಾ. ನಿಜ ಕಣ್ಣ ನೀ ಹೇಳೋ ಮಾತು ನಾವು ಕ್ಲೋಸ್ ಫ್ರೆಂಡ್ಸ್ ದೂರ ಆಗಿಬಿಟ್ವಿ ಯಾಕೆ ದೂರ ಆಗ್ತಿ ಇವಾಗ ಏನಾಗಿದೆ ನಾನು ಬಂದಿದ್ದೀನಿ ಯಾವುದಾದ್ರೂ ಮಾನಿಗೆ ಲಾಡ್ಜಿಗೆ ಹೋಗಿ ರೂಮ್ ಮಾಡಿ ಅಲ್ಲಿ ಮೆತ್ತಗಿರ್ತಾವ ಬೆಡ್ಡ ಹೌದೌದು ಸರಳ ಇಬ್ರು ರಾತ್ರಿ ಎಲ್ಲ ಉಳ್ಳಾಡ್ಬಿಡೋಣ ಹೌದು ಸರಳ ನಿಂಗೆ ಸರ್ವಿಸ್ ಭಾಳ ಆಗೈತಲ್ಲ ಅದಕ್ಕೆ ಹ್ಞೂ ಸರ್ ಇರ್ಲಿ ಸರಳ ಬಾ ಗೆಳತರ ಏನಾಗತ್ತ ನಾವು ಗೆಳತರ ಕೂಡೋಣ ಕೂಡಿ ಕೂಡಿ ಆಡೋಣ ಹಂಗ ಮಾಡೋಣ ಹೋಲ್ ಬಿಡ ಸರಳ ಏನು ಮದುವೆ ಗಿದಿವಿ ಆಗೈತಿಲ್ಲ ಇನ್ನು ಇಲ್ಲ ಕಣೆ ನನಗೆ ಮನಸ್ಸಿಗೆ ಬರುವಂತ ಮನ್ಮತ್ತನೇ ಸಿಕ್ಕಿಲ್ಲ ಬರೇ ಇಂತ ಲುಚ್ಚ ನನ್ ಮಕ್ಳನ್ನೇ ಸಿಗ್ತಾರ ಸುಂದ್ರಿ ಸುಂದ್ರಿ ಲುಚ್ಚ ನನ್ ಮಕ್ಳು ಸಿಗ್ತಾರ ಸುಂದ್ರಿ ಯಾರಿ ಪೀಸು ಆಕೆ ನನ್ನ ಗೆಳತಿ ಸಿಂಧನೂರು ಸರಳ ಅಂತ ಈಗ ಬಂದಳ ನೋಡ ಬೆಟ್ಟೆಗಾಕ ಇವನ್ ಯಾರ ಕಣೆ ಕಣ್ಣ ರಪ್ಪಿ ಬಿಡ್ಲಾರ್ದಂಗ್ ನೋಡ್ತಾನ ಇವನೇನ್ ಹೆಣ್ಣಿನ ಗಿಂಡ ಕಂಡನ ಇಲ್ಲ ಏ ಸರಳ ಹಂಗ ಅನ್ಬೇಡ ಕಣೆ ಅವನು ನನ್ನ ಲವ್ವರು ಮುಂದ ಅವನ ನನ್ನ ಮದುವೆ ಆಗವ ನನ್ನ ಮದುವೆಯ ಗಂಡು ಇಂಥವ್ನ ನೀನ್ ಮದ್ವೆ ಆಗ್ತಾ ಯಾಕೆ ಸರಳ ಯಾಕೆ ನಗಾಕತ್ತಿ ಅವನು ಗಂಡಸಲ್ಲ ನನಗ ಗಂಡಸ್ತಾರ ಕಾಣವಲ್ಲ ಅವನ ಕೈ ನೋಡಿದ್ರ ಅವನ ಕೈ ನೋಡಿದ್ರ ಸೂರ್ಯಪಾನ ಕಟ್ಟಿಗೆ ಆಗ್ಯಾವ ಅವನ ಮುಖ ನೋಡಿದ್ರ ಕೊಳತು ಕುಂಬಳಕಾಯಿ ಆಗ್ಯಾದ ಹೋಗಿ ಇಂಥವ್ನ ನೀನ್ ಮದ್ವೆ ಆಗ್ತಾ ಯಾಕೆ ಸರಳ ಇವ್ ನಮ್ಮ ಮದುವೆ ಆಗಬಾರ್ದ ಮತ್ತೆ ಎಂತವ್ ಮಾಡ್ಬೇಕು ಎಂಥವನ್ನ ಮದ್ವೆ ಆಗ್ಬೇಕು ಗೊತ್ತನ ಎಂತವ ನಾನು ನೀನು ಕೂಡಿ ಸಿಂಧನೂರಾಗ ರಣಧೀರ ಪಿಕ್ಚರ್ ನೋಡಿದ್ವಲ್ಲ ಅದ್ರಲ್ಲಿ ಹೆಂಗ್ ಬರ್ತಾನ ರವಿಚಂದ್ರ ಓಡಿ ಹೇಗೆ ಬಂದು ಕಿಸ್ ಕೊಡ್ತಾನಲ್ಲ ಅಂತ ಇವ್ರನ್ನ ಮದುವೆ ಆಗ್ಬೇಕು ಹೋಗುವಾಗಿಂತ ಜೀವ್ರನ್ನ ಮದುವೆ ಆಯ್ತಾ
ಸರಳ ನನಗೇನಾಗ್ಯದ ನಿನ್ ಕಣ್ಣಾಗ ಹೆಂಗ ಕಾಣಕಚ್ಚೀನಿ ಸೇಮ್ ಎಣ್ಣಿಲ್ದ ಪಾಣಿತಿ ಕಂಡಂಗ ಆಗ್ತಿದ್ ನೋಡ್ ನನ್ ಕಣ್ಣಾಗ. ಮತ್ತೆ ನೀ ಹೆಂಗ್ ಕಾಣ್ತ ಗೊತ್ತದನ ಹೆಂಗ್ ಕಾಣ್ತನ ರಾಜ? ಹೇಳು ರಾಜ, ಹೆಂಗ್ ಕಾಣ್ತೀನಿ? ನಿನ್ ಕಣ್ಣಿಗೆ ತೂಗವಲ್ದ ಈ ಬಾಡಿ? ಹೆಂಗ ತಗೋಲ್ಲ ತಗೋರಿ ಈ ನಿನ್ ಎಳು ಬಾಡಿ ತಗೋರಿ ಎಳು ತಗೋರಿ ಈ ನಿನ್ ಬಾಡಿ ಕನ್ನಂಬಾಡಿ ಆಗತ್ತ. ಇನ್ನ ನಿನ್ನ ಫಿಗರ್ ಇದ್ದಂಗ ಅದ. ಮೈ ಮೇಲೆ ಹೋಗ್ಬೇಡ ಇನ್ನ ನಿನ್ನ ಈ ಗಾಡಿ ಚೇಸಿ ಗಾಡಿ ಹಂಗೆ ತಂಗಿರ್ತಾವಲ್ಲ ಹಂಗೈತೆ. ಇನ್ನ ನೀನು ಈ ಕೂದಲು ಅವು ಎಣ್ಣೆ ಕೂದಲು ಇರ್ತಾರಲ್ಲ ಹಂಗದೇವ ನಿಮ್ಮವನ. ನಿನ್ನ ಇಲ್ಲಿ ಜನನ ನಿಂದ ಇಲ್ಲಿ ಆಗಿಲ್ಲ, ಸೌದತ್ತಿಗಳಿಗೆ ಆಗಿರ್ಬೇಕು. ಎಲ್ಲಮ್ಮ ನಿನ್ನ ನಾಲ್ಕುದೇ ನಿಮ್ಮವನ. ನಿನ್ನ ಮದುವಾಗರ ಇಲ್ಲಿ ಯಾರಿಲ್ಲ, ಮದುವಾದವ್ರು ಏನಿದ್ರ ಹೈದ್ರಾಬಾದ್ನವ್ರು ಯಾವ್ಬೇಕು ನಡಿ. ನನ್ನ ಯಾಕೆ ಹೈದ್ರಾಬಾದ್ ಅವ್ರು ಮದುವೆ ಆಗ್ತಾರ ಮಾಮ? ಇಲ್ಲೇ ಕುಂತವ್ರಲ್ಲ ಎಲ್ಲಾರು ಇವ್ರೇ ನನ್ನ ಮದುವೆ ಆಗ್ತಾರ. ಹೌದು ಸುಂದ್ರಿ, ಹೌದು. ಈಗ ಎಲ್ಲಿಗೆ ಹೊಂಟಿದ್ದಿ? ಎಲ್ಲೇ ಶಾಲೆಗೆ ಅವರು ಶೂಟಿಂಗ್ ತೆಗಿತಾರಂತ. ಎಲ್ಲಿಗೆ ಹೊಂಟಿನಿ ಮಾಮ? ಅಲ್ಲಿಗೆ ಹೊಂಟಿನಿ. ಎಲ್ಲಿ ತೆಗಿತ್ಯಾರ ಶೂಟಿಂಗ್? ಇಲ್ಲೇ ಸರ್ಕಾರ ಜಾಲಿ ಗಂಟ್ಯಾಗ. ಅಂದ್ರ ನೀನ್ ಇವತ್ತು ಬುಕ್ ಇದ್ದಂಗ ಆಯ್ತು. ಇನ್ನು 3 ದಿವಸ ಕಾಲಿಲ್ಲ ನೋಡು ಮಾಮ, ಕಾಲಿಲ್ಲ. ಫುಲ್ ಬಿಜಿ ಅದಳಕಿ. ಫುಲ್ ಬಿಜಿ ಮಾಮ, ಫುಲ್ ಬಿಜಿ. ಯಾರು ಬಿಜಿ ಮಾಡಿದವ್ರು ಯಾರು ನಿನ್ನ ಫುಲ್ ಆಗಿ? ಇಲ್ಲೇ ರವಿ ಮಾಮ ಒಂದಿನ ಬುಕ್ ಮಾಡ್ಯಾನ, ರಮೇಶ್ ಮಾಮ ಒಂದಿನ ಬುಕ್ ಮಾಡ್ಯಾನ, ಶಂಕರಪ್ಪ ಮಾಮ ಒಂದಿನ ಬುಕ್ ಮಾಡ್ಯಾನ. ಇನ್ನು ಎಲ್ಲಾರು ಯಾರ್ಯಾರು ಬಾಗಲೋಡದ ಮಂದಿ ಎಲ್ಲ ಬುಕ್ ಮಾಡ್ಯಾರ ಮಾಮ, ಬುಕ್ ಮಾಡ್ಯಾರ. ಹಾ, ನೀನು ಬರ್ತಾನ ಜೊತೆಗೆ? ಸರಳ ಹೇಳು ಸುಂದರಿ. ಸರಳ ಇದು ಚೀಪ್ ಹೋಗುದು ಮಾವಿನ ಕೊಟ್ಟನ ಮದುವೆ ಅಕ್ಕೇನು? ನಾನು ಇಂಥ ತೆಗ್ದುನ್ನಿ ಮುಖದವನ ಮದುವೆ ಆಗ್ಬೇಕಾ? ಇಲ್ಲ, ಏನಿದ್ರ ನಿನಗ ಗುಂಡ್ಗ ತೆಳ್ಳಗೈತಲ್ಲ ನಿನ್ನಂತವ್ರನ್ನೇ ನಾನು ಮದುವೆ ಆಗೋದು. ನಿಮ್ಮವನು ನಿನ್ನ ಮದುವೆ ಇಲ್ಲಿ ಯಾವ ಮಗ ನಿಂತ್ಕಂದಾನ? ನಿನ್ನ ಮದುವೆ ಆಗೋದು ಒಂದೇ, ಅದು ಎಮ್ಮೆ ಕೊಟ್ಟು ಮದುವೆ ಆಗೋದು ಎರಡು ಒಂದೇನೆ. ನಿಮ್ಮವನ ನಿಂದ ಯಾ ಕೋಲೋ, ಯಾ ಗೋತ್ರೋ, ಯಾವ ಊರು, ಯಾ ನನ್ನ ಮಗನಿಗೆ ಗೊತ್ತು? ಕುಲ ಗೋತ್ರ ತಗೊಂಡು ಏನ್ ಮಾಡ್ತ ಮಾಮ? ಹೆಣ್ಣು ಗಂಡು ಎರಡು ಒಂದೇ ಕುಲ. ಮುಂದೆ ಮಾಮ, ಹೊಡೆಯಲ್ಲಿ ಕೀಳಾವುದೋ ಹುಚ್ಚಪ್ಪ, ಮುಖದಲ್ಲಿ ಮೇಲಾವುದೋ, ಕೊರದಲ್ಲಿ ಕೀಳಾವುದೋ ಹುಚ್ಚಪ್ಪ, ಮುಖದಲ್ಲಿ ಮೇಲಾವುದೋ, ಹುಟ್ಟಿ ಸಾಯುವ ಹಾಳು ಮಂಚ ಮತನ ಮಂದಿ ಕೀಳಾವುದು ಮೇಲಾವುದೋ, ಕೀಳಾವುದೋ ಹುಚ್ಚಪ್ಪ, ಮುಖದಲ್ಲಿ ಮೇಲಾವುದೋ, ಹುಟ್ಟಿ ಸಾಯುವ ಹಾಳು ಮಂಚ ಮತನ ಮಂದಿ ಕೀಳಾವುದು ಕೀಳಾವುದು, ಮೇಲಾವುದು ಕೀಳಾವುದು, ಮೇಲಾವುದು ಕೀಳಾವುದು. ಮಾಮ ಹೋಗಂ ಬರ್ತೀಯನ ಹಾ ಕೆನಲ್ ತೆಗ್ಗಿಗೆ? ಮೌನ ಬ್ಯಾಡ, ಶೆಡ್ಡಿಗೆ ಶೆಡ್ಡಿಗೆ ಆದ್ರ ಬಿಸಿ ಬಿಸಿಲು ಸುಡ್ತಾವ, ಅಲ್ಲಿ ಏನ್ ಏಸಿರಾಗಲ್ಲ. ಕೆನಲ್ ತೆಗ್ಗಿಗೆ ಆದ್ರ ತಂಪಾಗಿರ್ತದ. ಈಗ ಹೋಗೋಣ. ಇದು ಪೂರಾ ತಿಂಡಿ ಗಡಿಯವ ಇದು. ಏನಿದ್ ನೀನು ಮೋಹ, ಏನೇನು ಮೋಹ, ಯಾಕೋ ಕೆರ್ಕ ಬರಕತ್ತದಲ್ಲ, ಯಾಕ ಏನ ಕೆರ್ಕ ಬರ್ಕ ಇರ್ಬೇಕು ನೋಡು ಮಾವ. ಸಣ್ಣಗ ಕೈನ ಹಚ್ಚಿದವ ಆಕಿಗೆ. ಏಕಿಲ್ಲ ಮಾಮ, ಹಂಗಾಗಿ ಬೆಳ್ಳಗ ತೆಳ್ಳಗ. ಮಾಮ ಕೆನಲ್ ತೆಗ್ಗಿಗೆ ಹೋಗೋಣ ಬಾ. ನಿಮ್ಮ ನರಿಸ ನೀನಲ್ಲೇ ಲೇ, ನಿನ್ನ ನಳ ಕಟ್ ಮಾಡಿ ಸುಂದ್ರಿ ಆಳೆ ಮೇಲೆ ನನ್ನ ಪೆನ್ನ ಮೂಡಿಸಲಿಲ್ಲ ಅಂತಂದ್ರ ನನ್ನ ಹೆಸರು ನರಾರಿನ ಅಲ್ಲ ನೋಡಲಿ, ಸಿಗಲೆ ನನ್ನ ಕೈಗೆ ಬಂತು. ನನ್ನ ಮಗಳ ಮದುವೆ, ಪ್ರತಿಯೊಬ್ಬರು ಹೆಣ್ಣೆ ಎತ್ತ ತಂದೆಗೂ ಮಗಳ ಮದುವೆ ಮಾಡಬೇಕಂತ ಬಹಳ ಖುಷಿ ಇರುತ್ತೆ. ಆ ಜೀವನದಲ್ಲಿ ಇವತ್ತು ಆ ಸುದ್ದಿ ನನಗೆ ಬಂದೋದಗಿದೆ. ಮಗಳಿಗೆ ಮದುವೆ ಮಾಡಿ ಅವಳ ಮೊಮ್ಮಗನ ಕೊಡ್ತಾಳಲ್ಲ, ಅದನ್ನು ಕೈಯಲ್ಲಿ ಎತ್ತಿ ಆಡಿಸ್ಬೇಕಂದ್ರೆ ಮನುಷ್ಯಗೆ ಎಷ್ಟು ಖುಷಿ ಇರುತ್ತೆ ನೋಡಿ.
ಇನ್ನೂ 1 ವರ್ಷ ಆಯ್ತು ಅಂದರೆ ನನ್ನ ಮಗಳು ಮದುವೆ ಇದೆ ನಾಳೆ. ಇನ್ನೂ 1 ವರ್ಷ ಆಯಿತು ಅಂದರೆ ನನ್ನ ಕೈಯಲ್ಲೊಂದು ಮೊಮ್ಮಗ ಇರುತ್ತೆ ಹಾಡ್ಸೋಕ್ಕೆ. ಎಷ್ಟು ಖುಷಿ ಅಲ್ವಾ ನೆನೆಸ್ಕೊಂಡ್ರೆ. ನೋಡಿ, ಇವತ್ತು ನನ್ನ ಮಗಳ ಮದುವೆ ಅಂತ ನಿಮ್ಗೆಲ್ರಿಗೂ ಗೊತ್ತೈತೆ. ಎಲ್ಲರೂ ಬರಲೇಬೇಕು ದಯವಿಟ್ಟು. ಅಂಬಿಕಾ, 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 ಬಾರಮ್ಮ ಹೊರಗೆ. ಮನೆಯಲ್ಲಿ ಅದೇನು ಮಾಡ್ತೀರಿ ಅಮ್ಮ? ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕರಿಸಿ ತಿಳ್ಬೋದು. ತನ್ನ ಮದುವೆಯನ್ನು ಖುಷಿಯಲ್ಲಿ ಮೈ ಮರ್ತಿದ್ದಾಳೋ ಏನು, ಅಥವಾ ಅಥವಾ ತನ್ನ ತಾಯಿ ನೆನಪಾಗಿ ಏನಾದರೂ ಬೇಜಾರು ಮಾಡಿಕೊಂಡಳೋ ಏನು, ಅಥವಾ ನಾಳೆಯಿಂದ ನನ್ನ ಎತ್ತಪ್ಪನನ್ನು ಬಿಟ್ಟು ಹೋಗಲ್ಲ ಅಂತ ಮನಸ್ಸಿಗೆ ನೋವು ಮಾಡ್ಕೊಂಡಳು ಏನು. ಇರಲಿ, ನಾನೇ ಹೋಗಿ ನೋಡ್ತೀನಿ, ಏನೋ ಅನ್ಕೋಬಾರ್ದಲ್ಲ. ಅಂಬು, ಅಂಬಿಕಾ, ಬಾರಮ್ಮ. ನಿನಗೋಸ್ಕರ ನಿನ್ನ ಗೆಳತಿಯರೆಲ್ಲ ರಾಮಲಿಂಗೇಶ್ವರ ದೇವಸ್ಥಾನ ಹತ್ರ ಕಾಯ್ತಾ ಇದ್ದಾರಮ್ಮ. ಬಾರಮ್ಮ ಹೊರಗಡೆ. ಅಂಬಿಕಾ, ಅಂಬು. ಇಲ್ಲ ಇಲ್ಲ, ನಾನು ಕನಸು ಕಾಣ್ತಾ ಇದ್ದೀನಿ. ಇಲ್ಲ 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 ಇಲ್ಲ, ನನ್ನ ಮಗಳಿಗೆ ಏನಾಗಿಲ್ಲ, ಏನಾಗಿಲ್ಲ, ಏನಾಗಿಲ್ಲ. ಅಂಬಿಕಾ, ಅಂಬಿಕಾ, ಅಂಬು, ಮದುವೆ ದಿನ ಎಂತ ಮೋಸ ಮಾಡಿಬಿಟ್ಟೆ ಅಮ್ಮ ನನಗೆ, ಎಂತ ಮೋಸ ಮಾಡಿಬಿಟ್ಟೆ. ಅಂಬು, ಅಂಬಿಕಾ, ಮಗಳೇ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದ್ರೂ ಏನು ಬಂದಿತ್ತಮ್ಮ ನಿನಗೆ, ಏನು ಬಂದಿತ್ತು? ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಈ ತಂದೆ ನೆನಪು ನಿನಗೆ ಬರಲಿಲ್ಲವೇನಮ್ಮ, ಬರಲಿಲ್ಲವೇ? ಮಗಳೇ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ನೋವಾದ್ರೂ ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಮ್ಮ, ಅದೇನು ತುಂಬಿಕೊಂಡಿತ್ತು? ನಾಳೆ ನಾಳೆ ನಿನ್ನ ಮದುವೆ ಕಣಮ್ಮ. ಮದುವೆಗೆ ಬಂದವರಿಗೆ ನಾನು ಏನಂತ ಹೇಳಮ್ಮ, ಏನಂತ ಹೇಳಿ? ಯಾಕಮ್ಮ ಯಾಕಮ್ಮ ಆತ್ಮಹತ್ಯೆ ಮಾಡಿಕೊಂಡೆ? ಮದುವೆ ಮಾಡಿಕೊಳ್ಳೋದ್ರಿಂದ ಮನಸ್ಸಿಗೆ ಇಷ್ಟೇ ಬರಲಿಲ್ಲೇನಮ್ಮ? ಅಪ್ಪ ಅಪ್ಪ, ನೀನು ಮಾಡಿರೋ ಮದುವೆ ನನಗೆ ಇಷ್ಟ ಇಲ್ಲಪ್ಪ, ಇಷ್ಟ ಇಲ್ಲ. ದಯವಿಟ್ಟು ಬೇಡ ಅಂತ ಹೇಳ್ಬಿಡ್ತಾರೆ, ಮಾಡ್ತಿರ್ಲಿಲ್ಲ ಮನೆಗೆ ಮಾಡ್ತಾ.
ನೀನು ಇಷ್ಟಪಟ್ಟ ನಿಮ್ಮ ಮಾವನೊಂದಿಗೆ ಮದುವೆ ಆಗಲಿ ನಮ್ಮ ಮನಸ್ಸು ಒಪ್ಪಲಿಲ್ಲವೇನಮ್ಮ ಅಂಬಿಕಾ? ಅಥವಾ ನಿನ್ನ ಎತ್ತಪ್ಪ ಏನಾದರೂ ನನಗೆ ಮೋಸ ಮಾಡಿಬಿಟ್ಟೇನಮ್ಮ ಅಂಬಿಕಾ? ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಆಪತ್ತಾದ್ರೆ ನನ್ನ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿತ್ತಮ್ಮ? ಅದೇನು ತುಂಬಿಕೊಂಡಿತ್ತು ಮಗಳೇ? ನಿನ್ನನು ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಂದೇನೆ ಬದುಕಿದ್ನಲ್ಲಮ್ಮ ನಿನ್ನನು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಈ ತಂದೆ ನೆನಪು ನಿನಗೆ ಬರಲಿಲ್ಲವೇನಮ್ಮ? ನಿನ್ನ ಮನಸ್ಸಿನಲ್ಲಿ ಈ ತಂದೆಯನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ನೆನಪಿಸಬೇಕಾಗಿತ್ತಮ್ಮ, ನೀನು ನೆನಪು ಮಾಡ್ಕೋಬೇಕಾಗಿತ್ತ. ನಗುತ್ತೈತೆ ದೈವಾಲಿ. ಅಮ್ಮ ನಿನ್ನೆ ರಾತ್ರಿ ಅಪ್ಪ ನಾಳೆ ನನ್ನ ಮದುವೆ ಕಣಪ್ಪ, ನಾಳೆ ನನ್ನ ಮದುವೆ. ನಾನು ನಾಳೆ ಬೆಳಗ್ಗೆ ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೂಡ್ತೀನಿ ಅಂತ ಮಧ್ಯರಾತ್ರಿ ಮದುವೆ ಮಾತನಾಡಿದಲ್ಲಮ್ಮ. ನಾಳೆ ಮದುವೆ ಮಾಡಿಕೊಂಡು ಮದುವೆ ಮಂಟಪದಲ್ಲೇ ಕೂಡೋ ಬದಲು ಮಸಣದ ಮಲ್ಲಿಗೆ ಆಗಿ ಮಲಗಿದಳಮ್ಮ. ಯಾಕೆ? ಯಾಕಮ್ಮ ಯಾಕೆ ಮೋಸ ನನಗೆ? ಯಾಕೆ ಮೋಸ? ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟಕೊಂಡು ನಾನು ಮಾನವ, ವಿಧಿಯಾಟಕೊಂಡು ನಾನು ಮಾನವ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟ ಕೊಂಡು ನಾನು ಮಾನವ, ವಿಧಿಯಾಟ ಕೊಂಡು ನಾನು ಪ್ರೀತಿಯ ಎತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮುದ್ದು ಮಗಳು ಅಂಬಿಕಾ ತಿಳಿಸುವುದೇನೆಂದರೆ, ಅಪ್ಪ, ನನ್ನ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ವಿದ್ಯೆಯನ್ನು ಕಲಿಸಿ ದೊಡ್ಡವಳಾಗಿ ಮಾಡಿದಿರ. ಈ ನಿಮ್ಮ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಅಪ್ಪ, ಕೊನೆಯವರೆಗೂ ನನ್ನನ್ನು ಪ್ರೀತಿಯಿಂದ ಸಾಕಿ ಸಲುವಿ ಕೊನೆಗೆ ನಾನು ಪ್ರೀತಿಸಿನ ಜೊತೆಗೆ ನನ್ನ ಮದುವೆ ಮಾಡಲು ಕೂಡ ಮುಂದಾದ್ರಿ. ಈ ನಿಮ್ಮ ಉಪಕಾರವನ್ನು ನಾನು ಯಾವ ಕಾಲದಲ್ಲೂ ಮರೆಯುವುದಿಲ್ಲ. ಆದರೆ ಅಪ್ಪ, ಮದುವೆ ಯಾವಾಗಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ನಡಿಬಾರದ ಘಟನೆ ನಡೆದು ಹೋಯಿತು ಅಪ್ಪ, ನಡೆದು ಹೋಯಿತು. ಅಪ್ಪ, ಮನೆಯಲ್ಲಿ ನೀವು ಯಾರೂ ಇರದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ಎನಿಸಿಕೊಂಡಿರುವ ಧನರಾಜ ಮಗ ಮಹಾಂತೇಶ ನಮ್ಮ ಮನೆಗೆ ಬಂದು ಕಾಮ ಎಂಬ ವಿಚಾರದಲ್ಲಿ ಈ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟನಪ್ಪ ಪಾಪಿ. ಅದಕ್ಕೆ ಅಪಮಾನವಾಗಿರುವ ನಾನು ಕೆಟ್ಟ ಮುಖವನ್ನು ನಿಮಗೆ ತೋರಿಸಬಾರದು ಅಂತ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ಅಪ್ಪ, ಇದರಲ್ಲಿ ನನ್ನ ತಪ್ಪಿದ್ರೆ ಕ್ಷಮಿಸಿ. ಇಂತಿ ನಿಮ್ಮ ಮಗಳು
ಅಂಬಿಕಾ. ಏ ಮಹಾಂತೇಶ, ಮದುವೆ ಮಾಡಿಕೊಂಡು ಮುತ್ತೈದೆ ಈ ಗಂಡನ ಮನೆಗೆ ಹೋಗಬೇಕಾದ ಮಗಳನ್ನು ಮೊಸಣ್ಣಕ್ಕೆ ಕಳಿಸದಲೇ. ನಿನ್ನ ಮರಣ ನನ್ನ ಕೈಯಲ್ಲಿ. ನೀನು ಅದಲ ಸುತಲ ಪಾತಾಳ ತಳದಲ್ಲಿ ಕುಳಿತರು, ಅಥವಾ ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಎರಡಿಕೊಂಡಿದ್ದು ನಿನ್ನ ಗರ್ಭವನ್ನೆಲ್ಲ ಬಗೆದು ನಿನ್ನ ರುಂಡವನ್ನು ನಾನು ಚಂಡಾಡುತ್ತಾರೆ. ನನ್ನ ಹೆಸರು ರುದ್ರನೇ ಅಲ್ಲ, ರುದ್ರನೇ ಅಲ್ಲ. ನಿಲ್ಲೋ ನಟರಾಜ್, ಮುಂದೆ ಬರಬೇಡಿ. ಏನು ರುದ್ರ, ಏನಾಗಿದೆ ನಿನಗೆ? ಎಲ್ಲಿಗೆ ಹೊರಟಿರುವೆ? ನನಗೆ ಹುಚ್ಚು ಹಿಡಿದಿದೆ. ಹುಚ್ಚು ಹಿಡಿದಿದೆ. ಹುಚ್ಚು ಹಿಡಿದಿದೆ, ಹುಚ್ಚು. ಎಚ್ಚರ ಹೇಳೋರ್ ಮನೆಯಲ್ಲಿ ಹುಚ್ಚನಾಗಿ ದುಡಿದೇನಲ್ಲ, ಹೆಚ್ಚು ತಳಲಾರೆ ಹುಚ್ಚನಾಗಿದ್ದೇನೆ. ರುದ್ರ, ಯಾಕೋ ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ಏನಿದೆ ನಿನ್ನ ಮಾತಿನ ಅರ್ಥ? ನೀನು ಮಾತಾಡುವುದು ನಮಗೆ ಒಂದು ಅರ್ಥನೇ ಆಗ್ತಿಲ್ಲ. ಯಾಕಪ್ಪ, ನಮ್ಮನ್ನು ಕಂಡ್ರೆ ಗೌರವದಿಂದ ಕಾಣ್ಬೇಕಾದವನು ನೀನು ಯಾಕೆ ಈ ರೀತಿ ಮಾತಾಡ್ತಿದೀಯಾ? ಅದು ಅಲ್ಲದೆ ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನೋ? ಮದುವೆ 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 ಎಂಬ 3 ಅಕ್ಷರ ಮುಗಿದು ಹೋಗಿದೆ ತಾಯಿ, ಮುಗಿದು ಹೋಗಿದೆ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ನನ್ನ ಮಗಳು ಮನೆಯಲ್ಲಿ ಮಲಗಿದ್ದಾಳಮ್ಮ, ಮನೆಯಲ್ಲಿ ಮಲಗಿದ್ದಾಳೆ. ನೀನು ಹೇಳುವ ಮಾತು? ನನ್ನ ಮಗಳು, ನನ್ನ ಮಗಳು ನಿನ್ನ ಮಗಳು ಏನಾಯ್ತು ನಿನ್ನ ಮಗಳಿಗೆ? ನನ್ನ ಮಗಳು ಇಂದು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾಳೆ. ರುದ್ರ, ನೀನು ಹೇಳುವ ಮಾತು ನಿಜವೇ? ಸತ್ಯ ಸತ್ಯ ಸತ್ತು ಸುಂದರವಾಗಿ ಮಲಗಿದ್ದಾಳೆ. ನೋಡಿ ಅಲ್ಲಿ ನೋಡಿ. ರುದ್ರ, ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತು ಏನಿತ್ತು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡಳು? ಹೇಳು ರುದ್ರ, ಹೇಳು. ಅವಮಾನ, ಅಪಮಾನ, ಆಪತ್ತು ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅವಮಾನ ಮಾಡಿ ಆಪತ್ತು ತಂದೊಗಿಸಿ ಅತ್ಯಾಚಾರ ಮಾಡಿ ಹೋದ. ಯಾರವರು? ಅವ್ರು ಯಾರು ಅಂತ ಹೇಳೋದ್ರ? ಯಾರವರು ಚಾಂಡಾಲ? ಈ ಆತ್ಮಹತ್ಯೆ ಕಾರಣಕರ್ತನ ಕುಲಪತಿಕ ಯಾರು? ರುದ್ರ, ಹೇಳು. ಏನಂದ್ರಿ? ಆ ಕುಲಪಾತಕ ಯಾರು? ಕುಲಪಾತಕ, ಆ ಕುಲಪಾತಕ ಬ್ಯಾರಿ ಯಾರು ಅಲ್ಲದಣಿ, ನಿಮ್ಮ
ನಮ್ಮ ಹುದದನ್ನು ತಿಳಿಸಿದ ನಿನ್ನ ಮಗ ಮಾತೇಶ. ಏನ್ ಹೇಳ್ತಿರುವೆ ನೀನು? ಏನು ನನ್ನ ಮಗ ಈ ಕೃತ್ಯಗೈದಾನೆ? ಅಯ್ಯೋ, ಹೌದು ತಾಯಿ, ಹೌದು, ನಿಮ್ಮ ಮಗ ಮಾಡಿದ ಕೃತ್ಯವಿದು. ನೋಡಿ, ಮಾಂತೇಶ! ಮಠದಲ್ಲಿ ಸಾಕಿದ ಗಿಳಿ ಎಂದು ನಾನು ತಿಳಿದಿದ್ದೆ. ಕಟುಕರ ಮಾತನ್ನು ಕೇಳಿ ಹಶಮಾಸುವ ತಿನ್ನೋ ರಣಹತ್ತು ನೀನು ಆಗ್ತಿ ಎಂದು ನಾನು ಭಾವಿಸಿರ್ಲಿಲ್ಲ. ಮಾಂತೇಶ, ನನ್ನ ಮಗ ಮಾಂತೇಶ ಇಂಥ ನೀಚ ಕೃತ್ಯ ಕೈತನಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಹೌದು ತಾಯಿ, ಹೌದು, ಯಾರೂ ನೆನೆಸಿರಲ್ಲ ಈ ಸನ್ನಿವೇಶವನ್ನು. ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಹೀಗಿರಲಿಲ್ಲ. ನಾವು ಉಳಿದಿರುವುದು ಬರೀ 3 ಜನ ಮಾತ್ರ. ನೋಡಿ, ಇಂಥ ಸುಂದರವಾದ ಸನ್ನಿವೇಶ ನೋಡಿ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಮತ್ತೆ ಸಿಗಲಾರದು ಇಂಥ ಸುಂದರವಾದ ಸನ್ನಿವೇಶ ನಿಮಗೆ. ಧನರಾಜ್, ಬಡವನ ಮನೆ ಹಾಳಾದರೆ ಭತ್ತ ಬೀಳುವನ ಮನೆಗೆ ಕೊಬ್ಬು ಬರುವುದು ಎನ್ನ ಮಾತು ಸುಳ್ಳಾಗಲಿಲ್ಲ. ಧನರಾಜ್, ನಿಮ್ಮನ್ನು ಏಕವಚನದಲ್ಲಿ ಮಾತಾಡಿಸಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗಬಹುದಲ್ವೇ? ಏಕೆಂದರೆ ಮಾನವಂತರ ಮನೆದ ಮುತ್ತುಗಳು ನೀವು. ನಿಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಿಮಗೆ ಮಕ್ಕಳ ಸಂತಾನದಿರಲಿಲ್ಲ. ನಿಮ್ಮ ಮಕ್ಕಳ ಸಂತಾನಕ್ಕಾಗಿ ಊರಲ್ಲಿರುವಲ್ಲದವರಿಗೆ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಹರಕೆ ಹೊತ್ತೆ. ಆದರೆ ನಿನ್ನ ಮಗ ಹಾಲು ಎರೆದವನಿಗೆ ವಿಷ ಕೊಟ್ಟು ಹೋದ. ಎತ್ತವರ ಮಗನಂದು ಇದೇ ಕೈಯಲ್ಲಿ ಎತ್ತಿ ಆಡಿಸಿದೆ. ಕೊನೆಗೆ ಈ ನನ್ನ ಎದೆಗೆ ಒದ್ದು ಹೋಗ ನಿನ್ನ ಮಗ. ಮಾನವಂತರ ಮನೆತನ ಬಂದು ಪ್ರಾಮಾಣಿಕತೆ ದುಡಿದ ಮನಸ್ಸಿಗೆ ತಕ್ಕ ಪ್ರತಿಫಲನೆ ನೀಡಿದಿರಿ. ಧನರಾಜ್, ಈ ನಿಮ್ಮ ಋಣ ನಾನು ಯಾವ ಜನ್ಮದಾಗೂ ಮರೆಯಲಾರೆ. ಧನರಾಜ್, ನಿಮಗೆ ಹಿಂದೊಮ್ಮೆ ಒಂದು ಮಾತು ಹೇಳಿದ್ದೆ, ನೆನಪಿದೆಯಾ? ದುಡಿಯೋರ ಮನೆಯಲ್ಲಿ ಹಾಳಮಗ ಎಂದೂ ಯಜಮಾನನಾಗಲಾರ. ಹಾಳುಮಗನೇ ಆಗ್ತಾನೆ, ಯಜಮಾನನೇ ಆಗ್ತಾನೆ. ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರು ನಾನೊಬ್ಬ ಮಗ ಅದು ಭಾವನೆ ನಿಮಗೆ ಬರಲೇ ಇಲ್ಲ. ಕೊನೆಗೆ ಈ ಹಾಳು ಮಗನನ್ನು ಹಾಳು ಮಾಡಿಬಿಟ್ರೆ ನಿಮ್ಮಂತವರಿಗೆ ನಾನು ಏನಂತ ಕರಿಬೇಕು ಧನರಾಜ್? ನಂಬಿದವರ ಕುತ್ತಿಗೆಯನ್ನೇ ಕತ್ತರಿಸುವ ಮಹಾ ಕಟುಕರು ಅಂತ ಕರಿಬೇಕಾ ನಿಮ್ಮನ್ನ? ರುದ್ರ, ಏನು ಮಾತಾಡ್ತಿದ್ಯಾ ನೀನು?
ಏನ್ ಮಾತಾಡ್ತಿದೀಯಾ? ಯಾಕೆ ನಿಮ್ಮ ಮನಸ್ಸಿಗೆ ನೋವೈತೆ? ಹಾಗಾದರೆ ನಿಮ್ಮ ಮಗ ಮಾಡಿ ತಪ್ಪು ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗಿರ್ಬೇಕು ಅಂತ ಕಾಣುತ್ತೆ. ಅಯ್ಯೋ, ಏಕೆಂದರೆ ನನ್ನ 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 ಹೆಂಡತಿ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಲಿ ಅಂತ ಬೇಡಿಕೊಂಡವರು ನೀವು. ಹುಟ್ಟಿದ ಹೆಣ್ಣು ಮಗಳನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬಂದಾಗ ಅವಳ ಕೊಳ್ಳಲ್ಲಿ ಒಂದು ಚಿನ್ನದ ಸರ ಹಾಕಿದ್ದೀರಿ. ಅದು 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 ಯಾಕೆ ಗೊತ್ತಮ್ಮ? ಯಾಕೆ ಗೊತ್ತಾ? ಆ ನಿಮ್ಮ ಮನೆ ಮೂರ್ಖ ಮಗನಿಂದ ನನ್ನ ಮಗಳ ಪ್ರಾಣ ಹಾನಿ ಮಾಡದ ಕೊಟ್ಟ ಹುಡುಗರೇ ಬೇಕದು. ಇಂದು ಅದನ್ನು ನಿನ್ನ ಮಗನಿಂದ ತೀರಿಸಿಕೊಂಡು ಬಿಟ್ಟೆ. ಧನ್ರಾಜ್, ಮಾತನಾಡಿದಂದಾಜ್, ಯಾಕೆ ಮೌನ ನಿಂತಿದ್ದೀರಿ? ಮಾತನಾಡುವ ನಾಲಿಗೆ ನಾಚಿಕೊಂಡಿದೆ ಅಥವಾ ಧೈರ್ಯ ಹೆದರಿಕೊಂಡು ಹೋಯ್ತೆ ಅಥವಾ ಮಾತನಾಡುವ ರೀತಿಯೇ ತಪ್ಪಿ ಹೋಯ್ತೆ? ಏಕೆಂದರೆ ಸುತ್ತ 40 ಜನಕ್ಕೂ ನ್ಯಾಯ ಹೇಳುವ ನ್ಯಾಯವಂತರ ಮನೆತನ, ನೀತಿವಂತರ ಮನೆತನ, ಇಂಥ ಮನೆತನದಲ್ಲಿ ಹುಟ್ಟಿದ ನೀವು ನಿತ್ಯ 10 ಜನರಿಗೆ ಹಾಲು ಹೆರೆದರೆ ನಿಮ್ಮ ಮನೆ ಹುತ್ತದಲ್ಲಿರುವ ಹಾವು 10 ಜನರಿಗೆ ವಿಷ ಇರುವುದು ಅದು ನಿಮಗೆ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ. ಧನ್ರಾಜ್, ಹೆತ್ತವರಾಗಿ ನೀವು ಅದನ್ನು ಅರಿತುಕೊಳ್ಳಬೇಕಾಗಿತ್ತು. ನಿತ್ಯ ನೀವು 10 ಜನರಿಗೆ ಅನ್ನದ ತೊಟ್ಟೆಯಲ್ಲಿ ಬೊಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಅಂದಿ ಎಂದು ಸತ್ತು ಬಿರುವುದು ಮರುತಿರಿದಿರಿ ಎಂದು ಕಾಣಿಸುತ್ತೆ. ಇದು ಮಾನವಂತರ ಮನೆತನದ ಕತೆ ಅಲ್ಲಲ್ಲ, ಇದು ವ್ಯಥೆ. ರುದ್ರ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಈ ರೀತಿ ಚುಚ್ಚಿ ಮಾತಾಡಿ ನಮ್ಮ ಮನಸ್ಸಿಗೆ ನೋವು ಮಾಡಬೇಡ ರುದ್ರ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಮಾಧವಿ, ದಯವಿಟ್ಟು ನೀನು ಮೌನ ತಾಳಿನಿಲ್ಲ. ಮಧ್ಯದಲ್ಲಿ ಮಾತನಾಡಬೇಡ. ಮಾತನಾಡು ರುದ್ರ, ಮಾತನಾಡು. ನೀನೇನು ಮಾತನಾಡಬೇಕಾಗಿದೆ ಮಾತನಾಡಿಬಿಡು. ಮನನೊಂದು ಮಾತನಾಡೋರ ಮುಂದೆ ನಾವು ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ. ಏಕೆಂದರೆ ಹೆತ್ತ ಮಕ್ಕಳನ್ನು ಕಳೆದುಕೊಂಡು ನೋವು ಹೆತ್ತ ಕರುಳಿಗೆ ಗೊತ್ತಾಗುತ್ತದೆ ಹೊರಿತು ನಿಂತು ನೋಡುವವರಿಗೆ ಅದು ತಿಳಿಲಾರದು. ರುದ್ರ, ಇವತ್ತು ನಿನ್ನ ಮಗಳು ಸತ್ತಿಲ್ಲೋ? ನನ್ನ ಮಗಳು ಸತ್ತಿದ್ದಾಳೆ ರುದ್ರ, ನನ್ನ ಮಗಳು ಸತ್ತಿದ್ದಾಳೆ. ಮದುವೆ ನಿಂತಿದ್ದು ನಿನ್ನ ಮಗಳ ಮದುವೆಲ್ಲ ರುದ್ರ, ನಿನ್ನ ಮಗಳ ಮದುವೆ ಅಲ್ಲ. ನನ್ನ ಮಗಳ ಮದುವೆ ರುದ್ರ, ನನ್ನ ಮಗಳ ಮದುವೆ. ಎತ್ತ ಮಗ ಮಾಡಿ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ. ತಪ್ಪು ಯಾರೇ ಮಾಡಿರಲಿ, ತಪ್ಪು ತಪ್ಪೇ. ತಪ್ಪು ಮಾಡಿದಷ್ಟೇ ದೊಡ್ಡವರಿದ್ದರು ಅವರು ಸಣ್ಣವರಾಗಲೇಬೇಕು. ರುದ್ರ, ಈಗ ನೀನು ನಮಗೆ ಬರೇ ಮಾತಿನ ಪೆಟ್ಟೆಂದು ಹೊಡೆದಷ್ಟು ಸಾಲದು. ನಿನ್ನ ಕಾಲಲ್ಲಿರೋ ಚಪ್ಪಲಿ ನೋಡಿದ ಅದನ್ನು ಒಪ್ಪಿಕೊಳ್ತೇನೆ. ಏಕೆಂದರೆ ತಪ್ಪು ಮಾಡುವ ಮಕ್ಕಳನ್ನು ಎತ್ತಿತ್ತು ಹಡದವರ ಕರ್ಮ.
ಆ ಕರ್ಮ ಕಳೆದುಕೊಳ್ಳುವುದು ಎತ್ತವರ ಕರ್ಮ ಅಂದಾಗ ರುದ್ರ, ನೀನು ಮಾತಾಡೋದ್ರಲ್ಲಿ ತಪ್ಪಿಲ್ಲ. ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು. ಆದರೆ ಇಷ್ಟೇ, ನೀನು ಕಳೆದುಕೊಂಡ ಮಾನ ಮಗಳು ಮತ್ತೆ ಮರಳಿ ಬರಲಾರವು. ಅದಕ್ಕಾಗಿ ನಿನ್ನ ಮಗ ಮಾಡಿದ ತಪ್ಪ ನಾನು ಮರೆತು ಬಿಡಬೇಕೆಂದೇಳಿ ಮರೆತು ಬಿಡ್ಬೇಕಾ? ಮರೆತು ಬಿಡು ಅಂತ ಹೇಳಲು ಹುಚ್ಚ ನಾನಲ್ಲ. ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಡು. ಅದು ನಿನ್ನ ಕೈಯಿಂದ ಆಗಬಾರದು. 10 ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗನಿಗೆ ನಾನೇ ಶಿಕ್ಷೆ ಕೊಡದೆ ಹೋದರೆ ಆ ಶಿವನು ಸಹ ನನ್ನನ್ನು ಮೆಚ್ಚಲಾರ. ರುದ್ರ, ಆದರೆ ನಿನ್ನ ಹತ್ರ ನಾನೊಂದು ಭಿಕ್ಷೆ ಬೇಳ್ತೀನಪ್ಪ. ಅದನ್ನು ಇಲ್ಲ ಅಂತ ಮಾತ್ರ ಹೇಳಬೇಡ. ಕೇಳಿದ್ದೀನಿ, ಕೇಳಿ. ನನಗೆ ಹೆಂಡ್ತಿನೂ ಇಲ್ಲ, ಮಗಳೂ ಇಲ್ಲ. ನನ್ನ ಹತ್ರ ಏನಿದೆ ಅಂತ ಕೇಳ್ತೀರಣ್ಣ? ಏನು ಕೇಳ್ತೀರಾ? ಕೇಳಿ ಕೇಳಿ, ಅದನ್ನ ನಡೆಸ್ಕೊಟ್ಬಿಡ್ತೀನಿ. ರುದ್ರ, ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಅದನ್ನು ಕೇಳ್ತೀರಾ? ಕೇಳಿ. ರುದ್ರ, ಸುತ್ತ 40 ಹಳ್ಳಿಯ ಜನರ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದ್ದಾನೆ ಎಂದು ಮಂದಿಗೆ ಗೊತ್ತಾದರೆ ನಮ್ಮ ಮನೆತನದ ಮಾನ ಮಣ್ಣು ಪಾಲಾಗಿ ಹೋಗುತ್ತದೆ. 10 ಜನರ ಮಧ್ಯದಲ್ಲಿ ನಾವು ಜೀವಂತವಾಗಿದ್ದರೂ ಸತ್ತಂತೆ. ಅದಕ್ಕೋಸ್ಕರ ರುದ್ರ, ಯಾವ ಕಾಲಕ್ಕೂ ಯಾರ ಮುಂದೆ ನಿನ್ನ ಮಗಳ ಸಾವಿನಿಂದ ನನ್ನ ಮಗ ಕಾರಣ ಅಂತ ಹೇಳಬಾರದು. ಇದು ಆತ್ಮಹತ್ಯೆಯಲ್ಲ, ಆಕಸ್ಮಿಕ ಸಾವು ಎಂದು ಮುಚ್ಚಾಕಬೇಕು. ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನಿನ್ನದು. ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಹೋಗಬಾರದು. ನನ್ನ ಮನೆತನದ ಮಾನ ಉಳಿಸಿಕೊಡು ಅಂತ ನಾನು ನಿನ್ನ ಹತ್ರ ಕೈ ಮುಗಿದು ಬೇಡಿಕೊಳ್ತೇನೆ. ರುದ್ರ, ನಿನಗಿಷ್ಟಕ್ಕೂ ಕರುಣೆ ಬರೆದ ಹೋದರೆ ನಿನ್ನ ಕಾಲನ ದೊಡ್ದುಕೋ. ಧನರಾಜ್, ನೀವು ಹೇಳೋ ಮಾತು ಹೇಗಿದೆ ಅಂದ್ರೆ, ಏ ರುದ್ರ ರುದ್ರ, ಹತ್ತರೆ ಕಣ್ಣೀರು ಬರದಂತೆ ಹಳು ಎಂದು ಹೇಳ್ದಂತಾಗುತ್ತಿದೆ. ಅದಡಿ ಹಳು ಅಂತ ಹೇಳ್ದಂತಾಗ. ಹೌದು ರುದ್ರ, ಇದು ಅನಿವಾರ್ಯ. ಏನು ಮಾಡೋದು ಹೇಳು? ಕೈ ಸುಟ್ಟ ದೀಪದ ಕೋಪಕ್ಕೆ ಪ್ರಣತಿಯನ್ನು ಹೊಡಿಬಾರದು. ಹೌದು ರುದ್ರ, ಮಗ ಮಾಡಿದ ತಪ್ಪಿಗಾಗಿ ಈ ಮನೆತನಕ್ಕೆ ಕೊಂದು ಬೇಡ. ನೋಡಪ್ಪ, ನೀನು ಇದೇ ಮನೆಯಲ್ಲಿ ಬೆಳೆದಿದೀಯ, ಇದೇ ಮನೆಯಲ್ಲಿ ತುತ್ತನ್ನ ಊಟ ಮಾಡಿದೀಯ. ದಯವಿಟ್ಟು ದಯವಿಟ್ಟು ಇದು ಒಂದು ಭಾರ ನಿನ್ನ ಹೊಟ್ಟೆಯಲ್ಲಿ ಹಾಕೋತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ರುದ್ರ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಮಾದೇವಿ, ರುದ್ರ ನಮ್ಮ ಮನೆತನ ಮೇಲೆ ಇಟ್ಟ ಅಭಿಮಾನ ನಿನ್ನ ಮಗ ಹಿಡಲಿಲ್ಲ. ಮೊದಲು ಆ ಅಭಿಮಾನ ನೀನು ಗೊತ್ತು ಮಾಡಿಕೋ. ರುದ್ರ, ನಿನ್ನ ಮಗಳ ಶವ ಸಂಸಾರಕ್ಕೆ ವ್ಯವಸ್ಥೆ ಮಾಡು. ನಾ ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸ್ತೀನಿ. ನಿಲ್ಲ ಧನರಾಜ್,
ಒಂದು ವೇಳೆ ನಿಮ್ಮ ಮಗನಿಗೆ ಶಿಕ್ಷೆ ಕೊಡದೆ ಹೋದ್ರೆ ರುದ್ರ, ಈ ಧನರಾಜ್ ದಣಿ ನ್ಯಾಯವಂತರ ಮನೆತನ ಹುಟ್ಟಿದವನು. ಕಾದು ನೋಡು. ಸ್ವಾಮಿ ನೋಡಿ ನೋಡಿ ನಿಮ್ಮಿಬ್ಬರಿಗೂ ಕೈ ಮುಗಿತೀನಿ. ದಯವಿಟ್ಟು ಈ ತಲೆಯಲ್ಲಿರುವ ಕೆಟ್ಟ ವಿಚಾರವನ್ನು ಕಡ್ದಾಕಿ. ನೋಡಿ, ಮಗ ಮಾಡಿದ್ದು ತಪ್ಪೆ. ಅವನನ್ನ ಈ ಊರು ಬಿಟ್ಟು ದೂರ ಕಳಿಸಿದ್ರೆ ಆಯ್ತು. ಕೆಟ್ಟ ವಿಚಾರ ಮಾತ್ರ ಮಾಡಬೇಡಿ. ಕೆಟ್ಟ ವಿಚಾರ ಮಾತ್ರ ಮಾಡಬೇಡಿ. ಮಾಧವಿ, ಇದು ನಿನಗೆ ತಿಳಿಯಲಾರದು. ಅದನ್ನು ಮುಂದೆ ನಡೆ. ಮಾತು ಕೇಳ್ರಿ. ಮಗಳೇ, ನನ್ನಲ್ಲಿ ಈ ನತದೃಷ್ಟ ತಂದೆಯನ್ನು ಕ್ಷಮಿಸಿಬಿಡಮ್ಮ, ಕ್ಷಮಿಸಿಬಿಡು. ಉಣ್ಣ ಅನ್ನ ಹುಟ್ಟ ಅಪ್ಪಿಗಾಗಿ ಎತ್ತ ಕರಳನ್ನೇ ಕತ್ತರಿಸ್ಕೊಂಡರು ಸುಮ್ಮನೆ ಇದ್ದೀನಮ್ಮ ನೋಡ್ಕೊಂಡು. ಈ ನಿನ್ನಪ್ಪ ಈಗ ಅಸಹಾಯಕ, ನಮ್ಮ ಅಸಹಾಯಕ. ಅಮ್ಮ ಅಂಬಿಕಾ, ನನ್ನನ್ನು ಕ್ಷಮಿಸಿಬಿಡಮ್ಮ, ಕ್ಷಮಿಸಿಬಿಡು. ಮರಳಿ ಬಾರದೂರಿಗೆ ನಿನ್ನ ಪಯಣ, ಮರಳಿ ಬಾರದೂರಿಗೆ ನಿನ್ನ ಪಯಣ. ಹೇಳಲಾಗದ ಮಾತಿನಲ್ಲಿ, ನೋಡಲಾಗದ ಕಣ್ಣಿನಲ್ಲಿ, ಕೇಳಲಾಗದ ಕಿವಿಯಲ್ಲಿ, ನೋಡಲಾಗದ ಕಣ್ಣು. ಯಾವಾಗ ಬರ್ತಾಳೋ ಯಾವಾಗಿಲ್ಲೋ. ಸೌಕಾಸ ಬಾ ಸುಂದ್ರಿ, ಸೌಕಾಸ ಬಾ. ಮುಂದೆ ಸ್ವಲ್ಪ ಏನೈತೆ ಅಂತ ಕಣ್ತೆರ್ದ್ ನೋಡ್ತ ಬಾ. ಯಾಕಂದ್ರ ಈಗಿನ ಕಾಲದಾಗ ಅದು ಹೊಸದಾಗಿ ಮದುವಾದ ಹೆಂಗಸರು ಬಹಳ ನಾಚ್ಕೋ ಅಂತ ನಡೀತಾರ. ಹಂಗ ನೀನು ನಡಿಲಿಕ್ಕತ್ತಿದ್ದೆ. ಅವರು ನಡೆಯೋ ಹೆಜ್ಜೆ ಸಹಿತ ಸಪ್ಪಳಾಗಲ್ಲ. ಅಷ್ಟ್ಯಾಕೆ ತೇಲಿ ಎತ್ತಿ ಸಹಿತ ನೋಡಲ್ಲ ಅಂತೀನಿ. ಅವರು ಈಗೇನು ಮೈಯಂದು ಏನಾದ್ರು ಉದ್ರಿ ಬೀಳೋಂತಾರ ಶಿಸ್ತು ನಡಿತಾರ. ಹಂಗ ನೀನು ನಡಿಲಕತ್ತಿದ್ದೆ. ಸ್ವಲ್ಪ ಮುಂದಿನ ಕೈ ಏನೈತೆ ಅಂತ ಕಣ್ತರ್ ನೋಡಿ ಬಾ. ಯಾಕಂದ್ರ ಮುಂದ ನೋಡು, ಲೈಟ್ ಕಂಬ ಐತೆ. ಬಂದ್ಗಿಂದಾಕಿ ಡಿಕ್ಕಿ ಗಿಕ್ಕಿ ಹೊಡೆದ್ ಬಿಟ್ಟಿತಂತೀನಿ. ಇದ್ದಿದ್ದೊಂದು ಸೀಳಿ ಹೋಗ್ತದ ನೋಡು. ತಲೆ ಬಾ ಹೆಂಗ್ ಬರ್ತೀಯಲ್ಲ, ಹೆಂಗ ಬರ್ತಾಳ ಓಡ್ರಿ ಅವನು. ಅಲ್ಲ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರ 3 ಮತ್ತೊಂದಂತ ಅಂತಕ್ಕೆ ನೋಡಿ. ಮದಕ್ಕಿನ ಮುಂಚೆ ಮೂರ್ ಮರ್ಪೇಟು ಜಿಗದ ಮಾತನಾಡ್ತಿದ್ದಿ. ಈಗ ಯಾಕ ಇಷ್ಟು ನಾಚ್ಕೋ ಅಂತ ನಡೆಯಕತ್ತಿದ್ದೆಲ್ಲ ಯಾಕ? ನನ್ನ ಮಾನಿಗಡಿ ಮಾಸ್ತರ ಬುದ್ಧಿಗಿದ್ದರೆ ಐತಿಲ್ಲ ಅಂತಟಕ್ ನಿನಗ. ಮದುವೆ ಆಗ್ಲಾರ್ದ ಹೆಣ್ಣು ಬೇರೆ ಗಣಸರ ಜೊತೆ ಮಾತಾಡುವಾಗ ಆ ಮಾತಿನ ಮಜಾನ ಬೇರೆ ಇರ್ತ. ಇದೇನು ನಮ್ಮ ಕೊಳ್ಳೆಗೆ ಬೆತ್ತು ಮುಗೀತು ಕತ್ತಿ. ಹೊಸದಾಗಿ ಮದುವೆಯಾದ ಹೆಣ್ಣು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಪರ ಪುರುಷರ ಜೊತೆ ಮಾತಾಡೋ ಮಾತಿನ ಗತ್ತ ಬೇರೆ ಇರುತ್ತೆ. ಅದೇ ಬಿಟ್ಟು ಏನಾರ ತಾಳಿ ಕಟ್ಟಿದ ಗಂಡ ಮಗ್ಗಲ್ದಾಗಿರುವಾಗ ಈ ಗಂಡನ ಬಿಟ್ಟು ನಾ ಏನಾರ ಗಂಡ್ರ ಗುಳಿ ಹಂಗ ನಡೆದ್ನಿ ಅಂದ್ರೆ ಕುಂತ ಮಂದಿ ಏನಂತಾರ ನನಗ? ಸ್ವಲ್ಪ ವಿಚಾರ ಆಯ್ತನ? ಹೌದೌದು, ಈಗೇನ್ ನಾಚ್ಕೋ ಅಂತ ನಡೆಯಕಚ್ಚಿದ್ದಿ ಗೊತ್ತದ. ಅದಕ್ಕೆ ನಾಚಕತ್ತಿದ್ದೆ. ಈಗ ಹೊಸದಾಗಿ ಏನು ಬಂದಿದ್ದಿ, ನನ್ನ ಬಗ್ಗೆ ಗೊತ್ತಿಲ್ಲ, ಮನೆಯವ್ರ ಬಗ್ಗೆ ಗೊತ್ತಿಲ್ಲ, ಅತ್ತೆ ಮಾವನ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಈಗ ನಾಚ್ಕೋ ಅಂತ ನಡ್ತಿದ್ದಿ. 4 ದಿವಸ ಹೋದ್ಮೇಲೆ ಎಲ್ಲ ತಿಳ್ಕೊಂಡು ಹಾಕ್ಯಂದು ರೋಬೋತಿದ್ದಿ ಗೊತ್ತಾ? ರುಬ್ಬಲಾರ್ದ ಬಿಡ್ತೀನಿ. ಮಾಡ್ಕೊಂಡಿದ ಗಂಡ ಹೊಟ್ಟಿಗೆ ತರಲಿಲ್ಲ, ತಿನ್ನಾಕ ಬಟ್ಟಿಗೆ ತರಲಿಲ್ಲ,
ಉಡಾಕ ಏನಾರ ಬಂಗಾರ ತರ್ಲಿಲ್ಲ ಅಂದ್ರೆ ಬಿಡ್ತೀನಂತ ಮಾಡಿ ಏನಾಗಂಗಿಲ್ಲ ಗುಮ್ಮದಟ್ಟಲ್ಲ ಕಿರ್ರೊಬ್ಬುತ್ತೀನಿ. ಬಾಲು ಬಂಡಿದ್ದು ಸುಂದ್ರಿ ನೀನು, ಬಾಲು ಬಂಡಿದ್ದು ಸುಂದ್ರಿ. ಇರ್ಲಿಲ್ಲ ಬೇಡ ಅಂತಿತ್ತು, ನಾ ಇಬ್ಬರು ಮದ್ವೆ ಆದೆವು. ಮತ್ತೆ ಮುಂದಕ್ಕ ಎಲ್ಲಿಗೆ ಹೋಗೋಮ? ಸುಡುಗಾಡಿಗೆ ಹೋಗಮ್ಮ. ಎಟ ಚಂದ ಕೇಳ್ತೀವೋ ಮರ್ರೆ. ಹೊಸದಾಗಿ ಮದುವೆಗಿವಿ ನಡಿ, ಊರಾಗಿರೋ ದೇವ್ರಿಗೆ ಹೋಗಿ ಬಿದ್ದು ಬೇಡ್ಕೊಂಬರೋನು. ಅಲ್ಲ ಸುಂದ್ರಿ, ಇವು ನಾವು ಹೊಸ್ತಾಗಿದ್ದು ಮದುವೆ ಆದದು ಈಗ ಜೋಡಿಗಳು ಹನಿಮೂನಿಗೆ ದಾಂಡೇಲಿಗೋ ಊಟಿಗೋ ಎಲ್ಲಾನು ಹೋಗಿ ಹನಿಮೀನಿಗೆ ಹೋಗೋದು ಬಿಟ್ಟು ಇವು ನಾವು ದೇವಸ್ಥಾನಕ್ಕೆ ಹೋಗ್ತಾವ. ದೇವಸ್ಥಾನಕ್ಕೆ ಅಲ್ಲಿ ಏನ್ ಇಟ್ಟವನು ದೇವಸ್ಥಾನಕ್ಕೆ ಹೋಗಕ್ಕ? ಎದಕ್ಕೆ ಹೋಗ್ತಾವ ದೇವಸ್ಥಾನಕ್ಕ? ಯಾಕಂದ್ರ ಹೊಸ್ದಾಗಿ ಮದುವೆಗಿವಪ್ಪ, ಸ್ವಲ್ಪ ದಿನ ಈ ನಮ್ಮ ಬಾಳೆ ಚಂದಾಗ ನಡೆಸು, ಮುಂದೆ ನಿನ್ನ ಮನಸ್ಸಿಗೆ ಬಂದಾಗ ಮಾಡಕು ಅಂತ ಕೇಳಕ. ಓ ಹೌದು, ಹಿಂಗನ? ಹಂಗಂದ್ರ ನಾನು ಭಾಳ ಚಂದ ಬೇಡ್ಕೊಂತೀನಿ. ಏನ್ ಚಂದ ಬೇಡ್ಕತಿ? ಸಂಸಾರ ಚಂದ ಕೇಳ್ತಿ, ಚಂದ ಬೇಡ್ಕೊತೀನಿ ಅಂತ ಹೇಳ. ಹಾ ಸಂಸಾರ ಚಂದ ನಡ್ಲಪ್ಪ, ಯಾವುದೇ ತ್ರಾಸ ಅಲ್ಲಾರ್ದಂಗ ಈಗ ಮದ್ವೆ ಆಗಿ ಬಂದೀವಿ ಅಂತ ಬೇಡ್ಕೊಂತೀನಿ. ಏನದ ತ್ರಾಸ ಅಲ್ಲಾರ್ದಂಗ? ಸಂಸಾರ ಯಾವುದೇ ತ್ರಾಸ ಅಲ್ಲಾರ್ದಂಗ ಸಾರಳ ನಡಿಬೇಕು. ನಡಿ, ಯಾವ ದೇವ್ರಿಗೆ ಹೋಗೋನು, ಯಾವ ಊರಿಗೆ ಹೋಗೋನು, ಯಾವ ಬಸ್ಸಿಗೆ ಹೋಗೋನು? ಇಲ್ಲೇ ಪಾಂಡ್ರಪುರ ಪಕ್ಕ ಊರು ಪಣತಿ ಬೆತ್ತ ಅಂತ. ಇನ್ನು ನಮ್ಮನೆ ದೇವ್ರ ಅಂದ್ರ ಜಡಿ ಬೆಟ್ಟ ಜಟ್ಟೆಪ್ಪ ದೇವ್ರ ಅಂತ ನೋಡ. ಇಲ್ಲಿಂದ ರಾತ್ರಿ ಬಸ್ಸಿಗೆ ಎತ್ತಿ ಕುಂದ್ರಬೇಕು. ಬಸ್ಸಿನ್ಯಾಗ ಕುಂದ್ರ ಹೊತ್ನ್ಯಾಗ ಲೈಟ್ಗಳು ಇರ್ತಾವ. ಯಾವಾಗ ಬಸ್ಸಿಂದು 1 2 ಉಳಿಕೆ ಹಿಂಗ ಉಳಿದು ಗಾಲಿ, ಅವಾಗ ಪೂಸ್ ಅಂತ ಲೈಟ್ ಆಫ್ ಆಗಿಬಿಡ್ತಾವ. ಅವಾಗ ನಾ ಇಬ್ರೇ ಬೆಳತನ ಕುಂತು ಮಾಡ್ಬೋದು ನೋಡು. ಏನದ ಮಾಡೋದು ಬಸ್ನ್ಯಾಗ? ಏನ್ ನಿದ್ದೆ ಮಾಡ್ತಿ, ಮತ್ತೇನ್ ಮಾಡ್ತದ? ಏನಾನ ಮಾಡಕ್ ಹೋದ್ರ ಎಲ್ಲರಿಗೂ ಕೇಳ್ತದ. ಬಸ್ಸಿನ 4 ಮಂದಿ ಇರ್ತಾರ. ಹೌದ್ ನೋಡ್ರಿ, ನೀ ಹೇರೋದು ಕರೆ ಐತಿ. ಕತ್ತಲಿತ್ತಂದ್ರೆ ಇಂಥ ನಿದ್ದೆ ಬರುತ್ತ ನನಗ. ಏನ್ ಹೇಳಿ, ಸಂಪು ನಿದ್ದೆ ತತ್ತ. ಆದ್ರೆ ಏನ್ ಬಿಡ, ರಾತ್ರಿ ಒಟ್ಟ ನಿದ್ದಿನ ಹತ್ತಿಲ್ಲ ನನಗ. ಯಾಕ ಏನಾಯ್ತು? ಯಾಕಂತ ಇನ್ನು ಕೇಳ್ತಿಯಲ್ಲೇ ಗಂಡ ನೀ ಎಲ್ಲಾರ ಅಲ್ಲೋ ನಿನ್ನ ಮಕ್ಕಳವಾಗ ನಾ ನೋಡಿದ್ರ ದೀಪ ಹಾರ್ಸ ಅಂತ ನಾ ಹೇಳಿದ್ರ ನೀ ಏನ ಮಾಡಾಕತ್ತಿದ್ದಿ ಕುಂತ? ನಾನೇನು ಮಾಡ್ತಿದ್ದೆ? ನೀನು ಆರ್ಸು ಅಂತಿದ್ದೆ, ನಾನು ಹೊತ್ತಿ ಏರಿಸ್ತಿದ್ದೆ. ಏನ್ ಏರ್ಸಾಕತ್ತಿದ್ದಿ? ಬತ್ತಿ, ದೀಪದ ಬತ್ತಿ. ನಿನಗೂ ಎಣ್ಣೆ ಹೆಚ್ಚಾಗಿರ್ಬೇಕು, ಅದಕ್ಕ ಏರ್ಸಾಕತ್ತಿ ಬತ್ತಿ. ಯಾವಾದ್ರ ಎಣ್ಣೆ? ಚಿಮ್ನೆ ಎಣ್ಣೆ. ಇನ್ನೊಂದು ಸಲ ಏನಾರಾಗ ನಾ ದೀಪ ಆರ್ಸಂದಾಗ ಆರಿಸ್ಲಿಲ್ಲ, ನಿನ್ನ ಏರ್ಸು ಬತ್ತಿನ ಕೈ ಹಾಕಿ ಕಿತ್ತೋಗಿತೀನಿ. ಸುಂದ್ರಿ ಹಂಗ ಮಾತ್ರ ಮಾಡ್ಕೊಂಡು ನೋಡು. ಈಗ ನೀನು ಆರ್ಸಂದ್ರ ಏರ್ಸು ಅಂದ್ರ ಏರ್ಸ್ನು. ದೀಪದ ಬತ್ತಿ ಮಾತ್ರ ಕಿತ್ತೋಗಿಬಿಡ್ ನೋಡು. ಅವನು ದೀಪದ ಬತ್ತಿಗಿನ ಕಾಲದಾಗ ಭಾಳ ಬೇಡಿಕೆ ಐತೆ ಅವಕ್ಕ. ಇರೋದು 1 2. ಈಗ ಬರೀ ಎಲ್ಲ ಕರೆಂಟ್ ಆಗ್ಯಾವ. ದೀಪದ ಬತ್ತಿ ಎಲ್ಲೋ ಒಂದು ಮನ್ಯಾಗ ಇರ್ತದ. ಅದ್ರನ್ನ ಆರಿಸಿದಪ್ಪ ಅಂದ್ರೆ ಹೋಗಿ ಕಿತ್ತೋಗಿದಪ್ಪ ಅಂದ್ರೆ ಹೆಂಗ ಹೇಳು? ಹಂಗ ಮಾತ್ರ ಮಾಡಬೇಡ. ಸುಂದ್ರಿ ಹೌದು, ಅಲ್ಲಿ ನೋಡು ಯಾರು ಬಾರಕತ್ಯಾರ. ಇದೊಂದು ಬಂತಲ್ಲ ಓದ, ಇದು 1 ಗಂಟೆ ಬಿತ್ತಲು ತಣ್ಣಗ ದೇವ್ರಿಗೆ ಹೋಗಾಗ ಅಡ್ಡ ಬೇಕ ಬಂದಂಗ ಬಂತಲ್ಲ ಇದು. ಬರ್ಲಿ ಏನ್ ಮಾಡ್ತಾನ ಅವನ? ಏನಪ್ಪ ನರ್ಸಪ್ಪ ಮಾವ, ಎಲ್ಲಿಗೆ ಹೊಂಟಿದ್ದೆ? ಮಾವ ಹೌದಾ ಮಾವ? ಇವನ್ಯಾವನ್ ಲೇವು ಮಂಗ್ಯನ ಮಗನ ಕಂಡೋರಿಗೆಲ್ಲ ಮಾವ ಅಂತ ಕರೆಕದ್ದಲ್ಲ, ಕುಂತೋರು ಎದಿಗೆ ಬಂದ ಕೆತ್ತಂಗ ಹೊಡೆದ್ರಂತೀನಿ ಮಾರ್ಯ. ಅಲ್ಲ ನೀನೇನು ತಂಗಿನ ಕೊಟ್ಟಿದ್ದೆ, ಮಗಳನ್ನ ಕೊಟ್ಟಿದ್ದೆ ಮಾವ ಅನ್ನಕ್ಕ? ನಂಬಿದ ಗೆಳೆಯಾಗ ನೀನು ಮೋಸ ಮಾಡಿದ್ದೆ. ಈಕೆ ಗುಳುಗುಳು ಮಾಡಿ ಇಹಿ ಅಂತ ಕಿಸ್ತು ನಿನ್ನ ಜೋಡಿ ಮದುವಾಗಿ ಬಂದು ಕುಂತಾಳ. ಇಂಥ ಹೆಣ್ಣು ನಂಬೋದು ಒಂದ, ನಾಯಿ ಕೊರಳಗ ಗಂಟೆ ಕಟ್ಟೋದು ಒಂದ. ಯಾಕ ಬಾಳ ಮಾತಾಡಕತ್ತಿ? ಅಲ್ಲೋ ನಾನೇ ನಿನ್ನ ಮದುವೆಯಾಗಿ ಕೈ ಕೊಟ್ಟೇನು ಓಡೋಗಿದ್ನೇನು? ಏನೋ ಮದುವೆ ಹಾಕಿನ ಅಂತ ಮಾತು ಕೊಟ್ಟಿದ್ದೆ. ನೀನು ಮದುವೆ ಆಗಿ ಓಡಿ ಹೋದ್ರ ಚಿಂತಿರ್ತಿದ್ದಿಲ್ಲ. ಮದುವೆ ಆಗ್ತೀನ ಅಂತೇಳಿ ಓಡಿ ಹೋದ್ ನೋಡ ಹೆಂಗಾಗ್ತದ ಗೊತ್ತೇನ? ಉಣ್ಣಕ ಕುಂದಿರ್ಸಿ ಎದಿಗೆ ಒದ್ದಂಗ ಆಗ್ತದ. ನಾನು ನಿಮ್ಮನ್ನ ಕಂಡ್ರೆ ಹೆಂಗಂತದ ಗೊತ್ತೇನ?
ನಿಂದು ಯದ್ವಾ ತದ್ವಾ ಹಿಡಿದು ಕೊಯ್ದು ಬಿಡಕ್ ಅನ್ಸ್ತದ, ಅವಂದು ಕಟ್ ಮಾಡಿ ಬಿಡಕ್ ಅನ್ಸ್ತದ. ಅಷ್ಟು ಸಿಟ್ಟು ಬಂದದ ನನಗ. ಏನು ಯಪ್ಪ ಅದು ಕೊಯ್ದು ಕಟ್ ಮಾಡೋದು? ಅದೇ ನಿಂದು ನಾಲಿಗೆ ಒಂದು ಮೂಗು. ಏ ನರಸಪ್ಪ ಮಾವ, ನೀನೀಗೇನು ಮಾತನಾಡಿದ್ರಿ ಎಲ್ಲ ಖಾಲಿ 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 ಖಾಲಿ. ಜಲೆ ಜಲೆ ಜಲೆ. ಈಗ ನಿನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂತಂದ್ರ ಹೆಂಗಾಗೈತೆ ಅಂತಂದ್ರ ಬಸ್ಸಿಗೆ ಚಾರ್ಜ್ ಇಲ್ಲಾರ್ದ ಬಸ್ ಸ್ಟ್ಯಾಂಡ್ ನಿಂತಿರ್ತಾವಲ್ಲ, ಯಪ್ಪ ₹1 ಕೊಡ್ರಿ ಬಸ್ಸಿಗೆ ಚಾರ್ಜ್ ಇಲ್ಲ ಅಂತ. ಹಂಗಾಗೈತಿ ನಿನ್ನ ಪರಿಸ್ಥಿತಿ. ಇವನು ನೀನು ನನ್ನ ಏನೋ ನನ್ನ ದೋಸ್ತ ಅಂತ ಕೇಳಿ ನಾನೇ ₹100 ಕೊಡ್ತನು, ತಗೊಂಡೋಗಿ ಯಾವ್ದಾದ್ರು ಊರಿಗೆ ಹೋಗಿ ಬದುಕೋಗು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಂತ ಕರ್ಣಪ್ಪ ನನ್ನ ಮೇಲೆ. ಯಾಕಂದ್ರೆ ನೀನು ಬಾಗಲವಾಡದ ಮಹಾರಾಜ್ ಇದ್ದಂಗ, ಈಕಿ ಕಸನ ದೊಡ್ಡ ದುರ್ಗವಿದ್ದಂಗ. ಅದಕ್ಕೆ ನನಗೆ ಪುಣ್ಯ ಕರುಣೆ ಬಂದದಂತ ಕಾಣಿಸ್ತದೆ ನನ್ನ ಮೇಲೆ. ನೋಡ ನರ್ಷ, ಹಾ ಹೇಳು. ಯಾಕ ಕಡಿತಿದ್ದೇನೆ ಸಣ್ಣಗ? ಅದೇ ಕಡ್ತಿತ್ತು ಇಷ್ಟು ದಿನ, ಈಗ ಎಲ್ಲಿ ಕಡಿತದ? ಎಷ್ಟು ದಿನ ನಾ ಸುಂದರಿ ಆಗಿದ್ದೆ, ಈಗ ಮದುವೆಗಿನಿ. ಚಂದಗ ಸುಂದರಬಾಯಿ ಅಂತ ಕರಿ. ಮದುವೆಯಾದ ಹೆಣ್ಣು ಪರಪುರುಷ ಹೆಂಗ ಕರಿಬೇಕು? ಹೆಂಗ ಕರಿಬೇಕು? ಏ ತಂಗಿ ಸಮಾನ ಕಾಣಬೇಕು ಮಾವ, ತಂಗಿ ಸಮಾನ ಕಾಣಬೇಕು. ಚಂದಾಗಿ ತಂಗಿ ಅವ್ವ ಅಂತ ಕರಿ, ತಂಗಿ ಅವ್ವ ಅಂತ. ಈಕೆಂತ ತಂಗಿಯಪ್ಪ, ಈಕೆಂತ ತಂಗಿ. ತಂಗಿ ಅಲ್ಲ ತಂಗಿ ಅಂತ ನೋಡಕ ಒಂದು 0 ಇರ್ತದ ನೋಡ. ಆ 0 ತೆಗೆದು ಬರೇ ತಗಿ 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 ಅಂತೀನಿ. ಏ ನರಸಪ್ಪ ಮಾವ, ಆದ್ರನೇ ಆಗ್ತೈತಿದ್ದೋ ನೀನು. ಅದು ಇದ್ದೊಂದು ನುಂಗಿ ಕುಂತಲ್ಲಪ್ಪ 0 ನೀನು. ನೋಡ ನರ್ಷ, ಇನ್ನೊಂದು ಸಲ ತಂಗಿ ಹೋಗಿ ತಗಿ ತಗಿ ಅಂದಿ, ಕೈ ಹಾಕಿ ನಿಂದ ತೆಗೆದೋಗಿತೀನಿ. ಬಾಯಾಗಿರೋ ನಾಲ್ಗಿ. ನೀನು ನನ್ನ ಬಾಯಾಗ ಹಾಕಕ್ ಬಾ, ನಿನ್ನ ಕೈ ತುಂಬ ಸೋರಿಸಿ ಬಿಡ್ತನ ಜ್ವಲ್ಲ. ಆಮೇಲೆ ಮನ್ಯಾಗ ಕುಂತ ಸರಿಗಿಲ್ ವರ್ಷ ಅಂತ ಕುಂದ್ರವಂತ ಮನ್ಯಾಗ. ಏ ನರಸಪ್ಪ ಮಾವ, ನೀನು ತಂಗಿ ಅನ್ನೋದು ಬೇಡ, ಅಕ್ಕ ಅನ್ನೋದು ಬೇಡ, ತಾಯಿ ಅನ್ನೋದು ಬೇಡ. ಸುಮ್ಮನೆ ನೀನು ಸೀದಾ ನಿಂದ್ರು, ನಾವಿಬ್ಬರು ನಿನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಇಲ್ಲಿಂದ ಸುಮ್ಮನೆ ದಾರಿಗೆ ಸುಂಕಲ ಅಂತ ಹೋಗ್ಬಿಡ ಆ ಕಡೆ. ಓದ್ತೀನಪ್ಪ, ಓದ್ತೀನಿ. ಹೋಗ್ಬೇಕಂತ ಹೊರಟಿನಿ, ಬರ್ಲಾರ್ದ ಜಾಕ್ ಹೊಂಟಿನಿ. ಅಯ್ಯೋ ಪಾಪ. ಏ ಮತ್ತೆ ಹೊಂಟಪ್ಪ ಬರ್ಲಾರ್ದ ಜಾಕ್ ಅಂತ? ಅದ ಮರಳಿ ಬಾರದು ದೂರಿಗೆ ನಿನ್ನ ಪಯಣ. ಅದೇ 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 ಹಂಗ್ಯಾಕ್ ಮಾಡ್ತದಪ್ಪ? ಎಲ್ಲಿಗೆ ಓದ್ತಿದ್ದಿ? ಏನು ಎಲ್ಲ ಕಲ್ಕೊಂಡು ಬಂದಂತೈತಪ್ಪ. ನಾಟಕ ಕಂಪನಿ ಹೊಂಟಿನಿ. ನೀ ನಾಟಕ ಕಂಪನಿಗೆ ಹೋಗ್ತೆ? ಏನು ಪಾಟ್ ಗೀಟ್ ಮಾಡಕ್ ಬರ್ತಾ ಏನಲ್ಲಿ ಗೇಟ್ ಕಾಯಕ್ ಹೋಗ್ತಿದ್ದೆ? ಏನು ಇಲ್ಲ, ಗುದ್ದು ಹೊಡ್ಯಕ್ ಹೊಂಟಿನಿ. ಅವ್ನು ಎಲ್ಲ ಶಾಳಗಿಗ ಅವನಿಗೆ ಮಂದಿಲ್ಲ ಅಂತ, ಅದಕ್ಕೆ ಅವನ ಗುದ್ದಕ್ ಹೊಡ್ಯಕ್ ಹೊಂಟಿನಿ. ಅವನಿಗೆ ಗತಿ ಇಲ್ಲ, ನಮಗ್ ಮಿತಿ ಇಲ್ಲ. ಹೋಗಿ ಬರ್ತನಪ್ಪ ನರೇರಿ ಮಾಮ. ಹಂಗಂದ್ರ ಬೇಡ, ಮ್ಯಾಲೆ ಸ್ವಲ್ಪ ಕಡಿಮೆ ಇದಾವ. ಕರಿಕೆ ಬುಡಕಾದ್ರೆ ಜಗ್ಗಿರ್ತಾವ. ಕರಿಕ್ಯ ಏ ನರಸಪ್ಪ ಮಾವ, ನಿನ್ ಜೊತೆಗೆ ನಾನು ಬರಲ್ಲನ? ಅಂತದಾಗ ಬಿಡ್ತಲೆ ನಿಮ್ಮ ಅವನ ಬಾಗಲಾಡದ ಬಸ್ ಸ್ಟ್ಯಾಂಡ್ ಕಾಯವನ. ಬಂಗಾರದಂಗ ಹೆಂಡತಿ ಸಿಕ್ಕಾಳ ಮಾಡ್ಕೊಂಡ್ ತಿನ್ನೋದು ಬಿಟ್ಟ ಅಲ್ಲಿ ಬಸ್ ಸ್ಟ್ಯಾಂಡಾಗ ಸುಟಿಗೆಸ್ ಒಳಗೆ ಬರ್ತಾನ. ಈ ಬಸ್ ನಕ್ಕುಂದಿ ಕ್ರಾಸಿಗೆ ಹೋಗ್ತದನ, ಈ ಬಸ್ ಬ್ಯಾಗಡ ಕ್ರಾಸಿಗೆ ಹೋಗ್ತದನ, ಈ ಬಸ್ ಅಣಿಗೆ ಹೋಗ್ತದನ್ನ. ಮಗನ ನೀನು ಹೆಣ್ಣು ಬಸ್ಸಿನಿಂದ ಬೆನ್ನ ಹತ್ತಿದಂದ್ರ ಮಗನ ನೀನು ಗೊತ್ತಲ್ಲ, ಅದೇ ಆತಿದ್ದೆ. ಏನಾಯ್ತು? ಅದೇ ಮತ್ತಿನ್ನೇನು ಬರದ ನೀನು ನನ್ನ ಜೊತೆಗೆ. ಇದು ಮತ್ತೆ ಯಾರನ್ನ ಹುಡ್ಕೊಂತ ಹೋಗ್ತದ? ಏನಂದಿ? ಯಾರನ್ನ ಹುಡ್ಕೊಂತ ಹೋಗ್ತದ ಅಂದೆ. ಈಗ ನನ್ನ ಬಿಟ್ಟು ಅಂಟೆ ಅವನ್ ಜೋಡಿ, ಅವ್ನು ನನ್ನಿಂದ ಬಂದ್ರ ನೋಡಿ, ನೀನ್ ಯಾವನ ಇಲ್ಲಿ ಯಾರು ನೋಡ್ಕೊಂತ ಓದ್ತಿ, ಅವ್ನು ನನ್ನ ಜೋಡಿ ಬರೋಣ. ಇಲ್ಲಿ ನೋಡು, ಪತಿಯೇ ದೇವರು, ಕೊರಳಿಗೆ ಏನಿದೆ ಆಶೀರ್ವಾದ ಮಾಡ್ತಾನ ಅವ್ನು ನಿನಗ. ಏನ್ ಹಿಂಗ ನಿಂತ ಕೂಲೆ ಹಿಂಗ ಆಶೀರ್ವಾದ? ಅಲ್ಲ ಮಾಸ್ತರ, ಒಂದ್ ಮಾತು ಕೇಳ. ಒಂದ ಹಾಡು ಹೇಳ್ತೀನಿ ಕೇಳ. ನಿನ್ ಮೇಲೆ ಅವ ಏನ್ ಹೇಳ್ತಾನೆ ಒಮ್ಮಕ್ಳೆ? ಒಂದ್ ಹಾಡು ಹೇಳ್ತಾನ, ಹಾಡ. ಆಡದ್ ಎಂತ ಹಾಡು ನಾನು ಕೇಳ್ಬೇಕು? ಆಡಿಬಿಡು, ನಾನೇ ಆಡಿದ್ರಿಗೇನ ಚಲೋ ಹಾಡು ಆಡೋದಾಡ್ತಿದ್ದೆ. ₹100 ಬಹುಮಾನ ಕೊಟ್ಟ ಕಳಿಸ್ನ. ಹಾಡೋದು ಎಂತದ ಹಾಡು? ಯಾಕ ತಮ್ಮ ಇಷ್ಟಕ್ಕ ಸೊರಗಿದ್ದೆ,
ನಿನ್ನ ಮದುವೆಯ ಮಾಡಿ ಕೊಟ್ಟಾರಲ್ಲ ಸಂಸಾರ ಮಾಡೋದಕ್ಕ ಯಾಕಮ್ಮ ಇಷ್ಟಕ್ಕ ಸೊರಗಿದ್ದಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರಲ್ಲ ಸಂಸಾರ ಮಾಡೋದೇ ಯಾಕಮ್ಮ ಇಷ್ಟಕ್ಕ ಸೊರಗಿದ್ದಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರಲ್ಲ ಸಂಸಾರ ಅಲ್ಲ ಮದುವೆ ಆದ್ಮೇಲೆ ಎದಕ್ ಸೊರ್ತಾರಂತ ಗೊತ್ತಿಲ್ಲ ಇಲ್ಲಿ ಕಟ್ಟಿಗೆ ಇಂದಿವಲ್ಲ ಇದ್ರ ಸಲಾಗೇನೆ ಎಲ್ಲರಿಗೂ ಗೊತ್ತಿರೋದು ಮತ್ತೆ ಎಲ್ಲಾರು ಮದುವೆ ಮಾಡ್ಕೊಂಡು ನಾ ಮದುವೆ ಮಾಡ್ಕೊಂಡು ನಾನು ಮಾಮ ಸಾರಿ ಸಾರಿಗೆ ಹೋಗಿನಿ ಅದು ಸರ್ಕಾರನ ನಮ್ಮ ಹೇಳ್ದಂಗೆ ನರಹರಿ ಮಾಮ. ಕೇಳಲ್ಲ ನಾವು ಹೇಳ್ದಂಗ ನರಮರೆ ಮಾಮ ನೀನ್ ಆಕಿಗ ಸ್ವರ್ಗ ಅಂತ ಕುಂದ್ರು ನಾನು ಬರ್ತನೆ ಬಾಯ್ 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 ಸುಂದ್ರಿ ಅಣ್ಣ ಅಣ್ಣ ಅಂತ ಓದ ಮಾವ ಓದ ಹೋಗು ಬಾಯ್ 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 ಅಣ್ಣ ತಂಗಿಯರು ಈ ಬಂದ್ ಅಯ್ಯೋ ಓದ್ ನಾನು ಓದಲ್ಲ ಓದ್ಮೇಲೆ ಈಗೇನ್ ಅರ್ಥ ನಡಿ ಮತ್ತೆ ನಮ್ದೇನೈತಿ ಇಲ್ಲಿ ನಡಿ ಫಸ್ಟ್ ನೈಟಿಗೆ ಲೇಟ್ ಹಾ ಸರು ಆತದ ಇಲ್ಲಿ ಬಾ ಹೋಮ ಸೈಡಿಗೆ ಎಲ್ಲಾರು ಇಷ್ಟು ಮಂದಿ ಇದಾರ ಇವ್ರ ಮುಂದೆ ಬೇಡ ಹಂಗೆ ಮಾಡ್ಬಾರ್ದು, ನಡಿ ಮೊದಲ ದೇವ್ರ ದರ್ಶನ ಆಮೇಲೆ ಎಲ್ಲ ಬಾ ಬಾರು ಬಾರು ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮಗುವು ಸದ್ದಾಗಿ ಬೇಗ ಬಾ ನೀ ಕಟ್ಟಿ ಮೇಳ ಕಟ್ಟು ತುರಲು ಕಾಡು ಕಟ್ಟುವ ಬಾರ ಬಾರ ಹಸು ನೀ ನನ್ನ ಬಿಟಿಗಂದಲು ಲವ್ವದ ನಮ್ಮ ಬದಲು ಇಲ್ಲಿಯಾಗೆ ಇದ್ದವು ನಾನು ನೀನು ಇದ್ದವು ಬೇಕಾದೀದರು ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ ಪ್ರೇಮಕ್ಕನದಗಿಲ್ಲವೋ ಪ್ರೀತಿಯನ್ನು ತಿನ್ನುಲವೋ ಹಸರೆದೆಯಾದವು ಜತೆಯೇ ಇದ್ದವು ಪ್ರೇಮವೂ ಒಂದೇ ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ ಕಟ್ಟಿ ಮೇಳ ಕಟ್ಟುತ್ತಿರಲು ಬಾಳು ಕಟ್ಟುವೆ ಬಾದ ಬಾದ ಹಸಿಗೆ ಸ್ವಾಮಿ, ದಿನನಿತ್ಯ ಹಗಲು ಇರಳು ನಡೆದು ಹೋದ ದುರಂತದ ಘಟೆಯನ್ನು ನೆನೆಸುತ್ತಾ ಕುಳಿತರೆ ಮರಳಿ ಬರುವುದಿಲ್ಲ ರುದ್ರನ ಮಗಳು. ನೋಡಿ, ಮಗ ಮಾಡಿದ ತಪ್ಪನ್ನು ಮನ್ನಿಸಿ ಅವನಿಗೊಂದು ಮದುವೆ ಮಾಡಿ ಈ ಊರನ್ನ ಬಿಟ್ಟು ದೂರ ಕಳಿಸೋನರಿ. ಆದ್ರೆ ಮಗನ ಚಿಂತೆಯಲ್ಲಿ ನೀವು 3 ದಿನದಿಂದಲೂ ತುತ್ತನ್ನ ಕೂಡ ಊಟ ಮಾಡಿಲ್ಲ. ಹೀಗಾದ್ರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನಾಗುತ್ತಂತ ಯೋಚನೆ ಮಾಡಿದ್ದೀರಾ? ನೋಡಿ, ಇವತ್ತೊಂದಿನ ಆದ್ರೂ ಈ ಹಾಲನ್ನ ಕುಡಿ ಬನ್ನಿ.
ಮಾಧವಿ, ಮಗ ಮಾಡಿದ ತಪ್ಪನ್ನು, ಮಗ ಮಾಡಿದ ಮಹಾನಹೀನ ಕೃತಿಗೆ ಈ ಮನೆತನದ ಮಾನವು ಕುಸಿದು ಮಸಣವಾಗುವ ಪ್ರಸಂಗ ಬಂದಿತ್ತು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನೇ ಬಲಿಕೊಟ್ಟು ಈ ಮನೆತನದ ಮಾನವನ್ನು ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಮರಿಬಾರದು ಮಾಧವಿ. ಮಗನೆಂಬ ಮಮಕಾರವನ್ನು ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಿನ್ನೆತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ತಪ್ಪಬಾರದು ಮಾಧವಿ. ಅದಕ್ಕಾಗಿ ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ ನನ್ನ ಮನದಲ್ಲಿ. ಸ್ವಾಮಿ, ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮ್ಮ ಮನದಲ್ಲಿ? ಮಾಧವಿ, ನಾನು ಕೇಳುವ ಮಾತಿಗೆ ನೀನು ಮರು ಉತ್ತರಷ್ಟೇ ಕೊಡು, ಹೆಚ್ಚಿಗೆ ಮಾತನಾಡಬೇಡ. ಆಗ್ಲಿ ಸ್ವಾಮಿ, ಕೇಳಿ. ನಿಮ್ಮ ಮಾತು ಅದು ಯಾವುದು ಅಂತ ಕೇಳಿ ಸ್ವಾಮಿ. ನಾನು ನಿನಗೆ ಏನಾಗಬೇಕು? ಸ್ವಾಮಿ, ನೀವು ನನ್ನ ಕೊರಳಿಗೆ ತಾಳೆ ಕಟ್ಟಿದ ಗಂಡ, ಅಂದ್ರೆ ನನ್ನ ಪಾಲಿನ ದೇವರೋರಿ ನೀವು. ನನ್ನ ಪಾಲಿನ ದೇವ್ರು. ನನ್ನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅದು ಅವಳ ಕರ್ತವ್ಯ ಅಲ್ವೇನ್ರಿ? ಹೌದಲ್ವೇ? ಹೌದು. ಸರಿ, ಹಾಗಾದ್ರೆ ಮಾಧವಿ, ಈಗ ನಾನೊಂದು ಮಾತು ಕೇಳ್ತೀನಿ. ಮಾಧವಿ, ಪತಿ ಮಾತನ್ನು ಪಾಲಿಸ್ತಾ ಹೋದರೆ ಅಂತವಳು ಸತಿಯಲ್ಲ, ಪತಿಯ ಮಾತನ್ನು ಸೋಲಿಸದ ಪತಿ ದ್ರೋಹಿ ಅವಳು. ಸರಿ, ಹಾಗಾದರೆ ಈಗ ನಾನೊಂದು ಮಾತು ಕೇಳ್ತೇನೆ ಮಾಧವಿ. ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಸರಿ ಸ್ವಾಮಿ, ನಿಮ್ಮ ಮಾತನ್ನ ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ. ಸ್ವಾಮಿ, ವಚನ ಕೊಟ್ಟು ವಚನ ಭ್ರಷ್ಟಳಾಗುವುದಕ್ಕಿಂತ ಆ ನಿಮ್ಮ ಅಂತರಂಗದ ಮಾತನ್ನು ಬಹಿರಂಗ ಪಡಿಸ್ಬೋದಲ್ಲ ಸ್ವಾಮಿ? ಏಕೆ? ಸತಿಯಾದವಳು ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಅಂತ ಈಗ ತಾನೇ ನಿನ್ನ ನಾಲಿಗಿಂದ ನೀನೇ ನುಡಿದಿರುವೆ. ಅಂದಾಗ ನನ್ನ ಮಾತಿನ ಅಂತರಂಗವು ತಿಳಿದುಕೊಳ್ಳಲು ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸಿಕೊಡುವೋ ಇಲ್ಲ ಅಷ್ಟೇ ಹೇಳು. ಸ್ವಾಮಿ, ನಡೆಸ್ಕೊಡ್ತೀನಿ, ಖಂಡಿತ ನಿಮ್ಮ ಮಾತನ್ನ ನಾನು ನಡೆಸಿಕೊಡ್ತೀನಿ ರೀ. ನನ್ನ ಹೆತ್ತ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ಮಾತು ಯಾವುದೇ ಇದ್ರೂ ಅದನ್ನ ನಾನು ನಡೆಸ್ಕೊಡ್ತೀನಿ. ಹೇಳಿ, ಅದು ಯಾವುದು ನಿಮ್ಮ ಮಾತು? ಹೇಳಿ ಸ್ವಾಮಿ. ಮಾಧವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿಗೆ ಕುಡಿಯಲೆಂದು ಈ ಹಾಲು ನನಗೆ ತಂದಿರುವೆ. ಹೌದು ರೀ. ಆದರೆ ಇವತ್ತು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀ ತಂದ ಈ ಹಾಲು ನಿನ್ನ ಕೈಯಾರ ನಿತ್ಯ 10 ಗಂಟೆ ಕುಡಿಯುವ ನಿನ್ನ ಮಗ ಕುಡಿಬೇಕು. ಆದರೆ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಂದು ಬಿಡು. ಏನ್ ಹೇಳ್ತಾ ಇದ್ದೀರಾ ನೀವು? ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ಇಲ್ಲ 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 ರೀ, ನಾನೇ ನನ್ನ ಕೈಯಾರೆ ನನ್ನ ಮಗನನ್ನ ಕೊಂದಾಕ್ಬೇಕಾ? 9 ತಿಂಗಳ ಹೆತ್ತು ಒತ್ತು ಜೋಪಾನ ಮಾಡಿ ಸಾಗಿ ಸಲುವಿದ ಈ ನನ್ನ ಕೈಯಿಂದ ನಾನೇ ನನ್ನ ಮಗನನ್ನ ಕೊಂದಾಕ್ಬೇಕಾ? ಅಮೃತ ಉಣಿಸಿದ ಈ ಕೈಯಿಂದ ಮಗನಿಗೆ ವಿಷ ಹಾಕಿ ಕೊಂದಾಕಲು
ನನ್ನಿಂದಲೂ ಸಾಧ್ಯವೇ ಇಲ್ಲ ಇಲ್ಲ ಇದು ನನ್ನಿಂದ ಸಾಧ್ಯವಿಲ್ಲ ರೀ ಗೊತ್ತು ಕಣೆ, ಗೊತ್ತು. ನೀನು 9 ತಿಂಗಳು ಹೊತ್ತು ಎತ್ತು ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಉಣಿಸದ ನಿನ್ನ ಎತ್ತ ಕರುಳಿನ ಸಂಕಟ ನನಗೆ ಗೊತ್ತ ಕಣೆ, ಗೊತ್ತು. ಆದರೆ ವಿಧಿವಿಲಾಸದ ದುರಂತದಲ್ಲಿ ಎತ್ತ ಮಗನನ್ನೇ ಬಲಿ ತೆಗೆದುಕೊಳ್ಬೇಕಂತ ಕರ್ಮ ಎತ್ತವರ ಹಣೆ ಬರದಲ್ಲಿ ಆ ಬ್ರಹ್ಮ ಬರೆದಿರುವಾಗ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಾಧವಿ. ಮಾಧವಿ, ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುಟ್ಟಾಕು. ಈ ಮನೆತನದ ಮಾನವನ ಉಳಿಸಲು ಮುಂದಾಗು ಮಾಧವಿ, ಮುಂದಾಗು. ಏಕೆಂದರೆ ಎತ್ತ ಮಕ್ಕಳ ಪ್ರಾಣಕ್ಕಿಂತ ಈ ಮನೆತನದ ಮಾನ ಬಹಳ ಪ್ರಾಮುಖ್ಯವಾದಿತ್ತು. ಇದು ನಿಜವಾಗಿ ಮಾನವಂತರ ಮನೆತನ ಲಕ್ಷಣ. ಈ ಮನೆಯ ಮಾನಕ್ಕಾಗಿ ನಿನ್ನ ಹೆತ್ತ ಮಗನ ನೀನು ಪ್ರಾಣ ಕಳೆದುಕೊಳ್ಳಲೇಬೇಕು ಮಾಧವಿ, ಕಳೆದುಕೊಳ್ಳಲೇಬೇಕು. ರೀ, ಮಗ ಸಾಯ್ತಾನಲ್ಲ ಅಂತ ನಾನು ಚಿಂತೆ ಮಾಡ್ತಾ ಇಲ್ಲ ರೀ. ಹೆತ್ತ ಮಗನಿಗೆ ವಿಷ ಹಾಕಿ ಕೊಲ್ಲುವ ತಾಯಂದರ ಉಂಟೆ ಈಗಿನ ಜಗದಲ್ಲಿ. ಯಾಕಿಲ್ಲ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯನ ಆಜ್ಞೆಗೆ ತನ್ನ ಸತಿಯಾದ ಚಂದ್ರಮತಿ ತನ್ನ ಮಗನನ್ನು ಬಲಿಕೊಳ್ಳಲವೇ? ಅದರಂತೆ ಬಾಲಚಂದ್ರನ ಹೆಂಡತಿ ಅನುಸೂಯ ದೇವಿ ಗಂಡನ ಆಜ್ಞೆಗೆ ಎತ್ತ ಮಗನನ್ನು ಬಲಿಕೊಳ್ಳಲವೇ? ಅದರಂತೆ ಈ ಮನೆತನದ ಮಾನವನ್ನು ಕಳಿಯಲು ಮುಂದಾದ ನಿನ್ನ ಮಗನ ಪ್ರಾಣ ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಾಧವಿ. ಮಾಧವಿ, ಮಾನವಂತ ಮಾನವರಿಗೆ ಒಬ್ಬ ಮಹಾಕವಿ ಒಂದು ಮಾತು ಹೇಳ್ತಾನೆ, ಪ್ರಾಣ ಹೋದರೂ ಮಾನಬೇಕು ಎಂದು. ಯಾರಿಗೆ ಕವಿಗಳು ನುಡಿದಿದ್ದಾರೆ, ಮರೆದಿರು ಮಾಧವಿ ನಿನ್ನ ಮನದಲ್ಲಿ. ನೋಡು ಮಾಧವಿ, ಹೆಚ್ಚಿಗೆ ಮಾತನಾಡೋ ಅಭ್ಯಾಸ ನನಗಿಲ್ಲ. ಈಗ ಒಂದೇ ಒಂದು ಮಾತು. ಯಾವುದು ಸ್ವಾಮಿ ಅದು? ನಿನಗೆ ಮಗ ಬೇಕೋ ಇಲ್ಲ ನಿನ್ನ ಕೊರಳಿರುವ ಮಾಗಲ ಬೇಕೋ? ಯಾವುದು ಬೇಕು ಹೇಳು ಮಾಧವಿ, ಯಾವುದು ಬೇಕು ಹೇಳು? ಸ್ವಾಮಿ, ಎಂತ ಮಾತನ್ನ ಕೇಳಿಬಿಟ್ರಿ ನೀವು. ಈ ಮಾತಿಗೆ ನಾನು ನಿಮಗೆ ಏನಂತ ಉತ್ತರಿಸಲಿ? ರೀ, ಮಗ ಮತ್ತು ಮಾಂಗಲ್ಯ ಇವು ಎರಡು ನನ್ನ ಕಣ್ಣುಗಳಿದ್ದಾಗೆ. ಈ ಎರಡು ಕಣ್ಣುಗಳಲ್ಲಿ ಯಾವುದನ್ನು ಬೇಕನ್ನಲಿ, ಯಾವುದನ್ನು ಬೇಡ ಎನ್ನಲಿ. ಆದರೆ ಸತಿಯ ಸ್ಥಾನದಲ್ಲಿ ನಿಂತು ಪತಿಗೆ ಕೊಟ್ಟಿರುವ ಮಾತನ್ನು ಪಾಲಿಸುವುದಕ್ಕಾಗಿ ನಾನು ಕೇಳುವುದು ಒಂದೇ ಒಂದು. ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ಬರವು, ಸೂದೂರ ಅವಡವು ಮೌಜಗೆ ಪತಿಗೆ ಹೆಸರು. ಮುತ್ತೈದೆಯೆಂಬ ಪದವೇ ಹೊಳ್ಳಾದ ಅವಳ ಒಡವೆ, ಮುತ್ತೈದೆಯೆಂಬ ಪದವೇ ಹೊಳ್ಳಾದ ಅವಳ ಒಡವೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ಬರವು, ಶ್ರೀಮತಿಗೆ ಸಿರಿಯ ಬರವು. ಇದೆಯಲ್ಲವೇ, ಇದೆಯಲ್ಲವೇ ಸತಿ ಧರ್ಮ? ಇದೆಲ್ಲವೇ ಪತಿಯ ಮಾತನ್ನು ಪಾಲಿಸುವ ಧರ್ಮ? ಮಾಧವಿ, ನಿಜವಾದ ಮಾತನ್ನೇ ಮಾತನಾಡಿದೀಯ ಹೆಣ್ಣಿನ ಸ್ಥಾನದಲ್ಲಿ ನಿಂತು. ನೋಡು ಮಾಧವಿ, ಈಗ ಮಹಾಂತೇಶ ಬರುವ ಸಮಯ. ಎತ್ತ ತಾಯಿಯ ಹಾಲು ಕುಡಿಬೇಕೆಂಬ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರುತ್ತದೆ. ನೀನು ಕೊಡುವ ಈ ಹಾಲಿನಲ್ಲಿ ವಿಷ ಕುಡಿಸಿ ಕೊಂದು ಬಿಡು ನನ್ನ ಮಗನನ್ನು. ಮಾಧವಿ,
ಹೊತ್ತು ಮುಳುಗೋದೊಳಗಾಗಿ ನೀ ಎತ್ತ ಮಗನನ್ನು ನೀನು ಕೊಲೆ ಮಾಡದೆ ಹೋದರೆ ನಿನ್ನ ಕೊರಳಿಗೆ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ. ಮಾಧವಿ, ಒಂದು ವೇಳೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನಿನಗೆ ನನ್ನ ಆಣೆ ಆಗಿದೆ. ಯಾವುದನ್ನು ಉಳಿಸಿಕೊಳ್ಳಬೇಕು, ಯಾವುದನ್ನು ಕಳೆದುಕೊಳ್ಳಬೇಕು ನಿರ್ಧಾರ ನಿನಗೆ ಬಿಟ್ಟಿದ್ದು. ಮಾಧವಿ, ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ಮಗ ಮಾಂತೇಶ ಮನೆಯಲ್ಲಿರಬಾರದು. ಇಲ್ಲದಿದ್ದರೆ ನಿನ್ನ ಕೊರಳಿರುವ ಮಾಂಗಲ್ಯ ಅದು ನಿನ್ನದಲ್ಲ. ನಿರ್ಧಾರ ನಿನಗೆ ಬಿಟ್ಟದ್ದು. ಸಂಬಂಧದ ತಂಬೂರಿಗ ತೌತೀಶ್ವರ ನೀನಲ್ಲವ, ಸಂಸಾರದ ಸಾವಾದರ ಸಂಜೀವಿನಿ ನೀನಲ್ಲವ, ಮನೆ ಮನಕ ದೀಪ ನೀನ ದೇವರಿಗೂ ದೇವಿ ನೀನ, ನಿಮಗಾದ ದೇವರು ಕೈಯುಗಿಯ ದೇವಿ ನಿನಗ ಮಹಾನದಿ. ಬಾಡುವುದು ಆಟದ ಕಿಲಕಿ, ಒಗದರ ಎಲ್ಲಿ ಗೊತ್ತ ಇಲ್ಲಿ ಯಾರು ನೀನ, ನಾಡಿ ಕನಸು ಒಡಟು ಮಡತಿ ಅದರ ನೀರು ತಂದ ಮಹಾತಾಗಿ ನೀನ, ತನಕ ತಾಗಿ ನೀನ. ಮೆಚ್ಚಿದೆ ಬ್ರಹ್ಮನಿನ ಬರಹಕ್ಕೆ ಮೆಚ್ಚಿದೆ. ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವೆ ಈ ನನ್ನ ಹಣೆ ಬರದ ಲಿಖಿತವನ್ನು. ಮೆಚ್ಚಿದೆ ಬ್ರಹ್ಮನಿನ ಬರಹಕ್ಕೆ ಮೆಚ್ಚಿದೆ. ಎಷ್ಟೊಂದು ಕೆಟ್ಟದಾಗಿ ಬರೆದಿರುವೆ ಈ ನನ್ನ ಬಾಳೆಂಬ ಬದುಕನ್ನು. ಹೇ ಬ್ರಹ್ಮ, ಅದಕ್ಕೆ ಬಲ್ಲವರ ಒಂದು ಮಾತನ್ನು ಹೇಳಿದ್ದಾರೆ, ಬ್ರಹ್ಮನ ಬರಹ ಬಲ್ಲವರು ಯಾರು ಅಂತ. ಮೆಚ್ಚಿದೆ ಬ್ರಹ್ಮ ನಿನ್ನ ಬರಹಕ್ಕೆ ಮೆಚ್ಚಿದೆ. ಏ ದೇವಾ, ಹಸಿ ಮಾಂಸದ ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನು ಮಾಡಿ ನನ್ನ ಹುಡಿಯಲ್ಲಿ ಕಟ್ಟಿದೆ. ಯಾವ ರಣ ಹದ್ದುಗಳ ಕಣ್ಣಿಗೆ ಬೀಳದಂತೆ ನನಗೆ ಎಚ್ಚರ ವಹಿಸಿದೆ. ಕೊನೆಗೆ ನೀನು ಮಾಡಿದ್ದೇನು? ಹಸಿ ಮಾಂಸವನ್ನು ತಿನ್ನುವ ಹಸಿದ ಹುಲಿಯನ್ನಾಗಿ ನನ್ನನ್ನೇ ನಿಲ್ಲಿಸಿದೆ. ಹಸಿ ಮಾಂಸ ತಿಂದರೆ ಬಲ ವಿಷ ಎಂಬುದು ನನಗೂ ಗೊತ್ತು. ಆದ್ರೆ ತಿನ್ನದ ಹೋದರೆ ನರಕ್ಕೆ ದಾರಿ ಎಂದು ಕಟ್ಟಪ್ಪಣೆ ಕಟ್ಟಿದ್ದಾರೆ ನನ್ನವರು. ಈಗಿದ್ದಾಗ ಯಾವ ಕೃತಿಯನ್ನು ಕೈಯಲ್ಲಿ, ಯಾವ ಕೃತಿಯನ್ನು ತಿರಸ್ಕರಿಸಲಿ? ಹೇ ಭಗವಂತ, ಈ ಪಾಪದ ಹೆಣ್ಣು ಈ ಪುಣ್ಯದ ಭೂಮಿ ಮೇಲೆ ಬದುಕಬಾರದು ಅನ್ನುವ ಇಚ್ಛೆ ನಿನ್ನದಾಗಿದ್ದರೆ ನನ್ನನ್ನೇಕೆ ಈ ಭೂಮಿಗೆ ಜಾರಿಸಿದೆ? ಅಂದ್ರೆ ಮಗನ ಕೊಂದ ಪಾಪಿ ಇವಳು, ಹೆತ್ತ ಮಗನನ್ನ ಕೊಂದಾಕಿದ ಕಟಕಿ ಇವಳು ಅಂತ ಪಾಪದ ಕಿರೀಟವನ್ನು ಕಟ್ಟಿಕೊಳ್ಳೋದಕ್ಕೆ ನನ್ನನ್ನು ಹುಟ್ಟಿಸಿದೆಯಾ?
ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ. ಹೌದು, ಪತಿಗೆ ಕೊಟ್ಟ ಮಾತನ್ನು ಪಾಲಿಸಬೇಕಾದ್ರೆ ಈ ನನ್ನ ಹೆತ್ತ ಕರಡು ಕಲ್ಲಾಗಬೇಕು. ಈ ನನ್ನ ಹೆತ್ತ ಕರಡು ಕಲ್ಲಾಗಬೇಕು. ಕಟ್ಟಿಕೊಂಡವನು ಉಳಿಯಬೇಕು, ಹೆತ್ತ ಮಗನು ಸಾಯಲೇಬೇಕು. ಹೌದು, ನಾನೀಗ ವಿಷ ಆಗ್ಲೇಬೇಕು. ಮನೆತನ ಇದು ಮನೆತನ, ಮಾನವಂತರ ಮನೆತನ. ಮನೆತನ ಇದು ಮನೆತನ, ಮಾನವಂತರ ಮನೆತನ. ಮಾನವಂತರ ಮನೆತನ, ಮಾನವಂತರ ಮನೆತನ. ಏ ಭಗವಂತ, ಪತಿಗೆ ಕೊಟ್ಟ ಮಾತಿನಂತೆ ನಾನೀಗ ಹಾಲಿನಲ್ಲಿ ವಿಷವನ್ನು ಬೆರೆಸಿರುವೆ. ದಿನನಿತ್ಯ ನಿನ್ನ ಪಾದಕ್ಕೆ ಹೂವು ಹಣ್ಣುಗಳನ್ನು ಸಲ್ಲಿಸಿ ಪೂಜೆ ಮಾಡುತ್ತಿರುವ ಈ ಭಕ್ತಳು ನಿನ್ನಲ್ಲಿ ಒಂದೇ ಒಂದು ಶಿವನೇ ನಾನು ಕೇಳ್ಕೊಳ್ಳುವುದು. ಈ ಭಕ್ತಳ ಮೇಲೆ ನಿನ್ನ ಕರುಣೆ ಇರುವುದಾದರೆ ಈ ವಿಷದ ಹಾಲು ಅಮೃತವಾಗಬೇಕು. ಈ ವಿಷದ ಹಾಲು ಅಮೃತವಾಗಬೇಕು. ಅಂದಾಗ ಈ ಜಗತ್ತಿನಲ್ಲಿ ದೇವರು ಇದ್ದಾನೆ ಅಂತ ನಾನು ತಿಳಿದುಕೊಳ್ಳುತ್ತೇನೆ ಶಿವನೇ. ಈ ನನ್ನ ಮಾತನ್ನು ಪಾಲಿಸು. ಈ ನನ್ನ ಮಾತನ್ನು ಪಾಲಿಸು. ಅಮ್ಮ, ಏನಮ್ಮ, ಮಗು ಮನೆಗೆ ಬರುವಷ್ಟರಲ್ಲಿ ಮನೆಯ ಬಾಗಿಲಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿರುವೆಯಲ್ಲ. ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ. ಅಮ್ಮ, ನಿನ್ನಂಥ ತಾಯಿಯನ್ನು ಪಡಿಬೇಕಾದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಮ್ಮ. ಅಮ್ಮ, ಈ ಜಗತ್ತಿನಲ್ಲಿ ಎಷ್ಟೋ ತಾಯಿಯಂದ್ರೆ ನೋಡಿದ್ದೇನೆ, ಆದರೆ ನಿನ್ನಂಥ ತಾಯಿ ಕರುಳು ನಾನು ಎಲ್ಲಿಯೂ ಕಂಡಿಲ್ಲಮ್ಮ, ಎಲ್ಲಿಯೂ ಕಂಡಿಲ್ಲ. ನಿಜ ಮಾಂತೇಶ, ಮಕ್ಕಳ ಮೇಲೆ ಪ್ರೀತಿ ಹೆಚ್ಚಾಗಿ ಮಮತೆ ವಾತ್ಸಲ್ಯ ತೋರಿಸುವಂತ ಎಷ್ಟೋ ತಾಯಂದ್ರೆ ನೀನು ಕಂಡಿರಬಹುದು. ಆದ್ರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸುವ ತಾಯಿನ ನೀನು ಎಲ್ಲೇ ಕಂಡಿರ್ಲಿಕ್ಕಿಲ್ಲಪ್ಪ. ನೀನು ಎಲ್ಲೇ ಕಂಡ್ರಿಕ್ಕಿಲ್ಲ. ನೋಡು, ಮೊದಲು ಹಾಲು ಕುಡಿ. ಅಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರು? ಮಗನಿಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿ ಅಪ್ಪ ಈ ಕಣ್ಣೀರು. ಹೌದೇ? ಹೌದು. ಹಾಲು ಕುಡಿಸಲು ಕಣ್ಣೀರಿಡುವುದೇ? ಅಮ್ಮ, ಇಂಥ ಹಾಲು ಕುಡಿಸಲು ಸಂತೋಷಕ್ಕಾಗಿ ಯಾವತ್ತು ಕಣ್ಣೀರು ಹಾಕ್ಬಾರ್ದಮ್ಮ, ಹಾಕ್ಬಾರ್ದು. ನೋಡಪ್ಪ, ಮೊದಲು ನೀನು ಹಾಲು ಕುಡಿ. ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ. ನನ್ನ ಹುಟ್ಟು ಹಬ್ಬ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಬಹುಶಃ ನೀವಿಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟು ಹಬ್ಬವನ್ನು ಆಚರಿಸುವುದು ಮರ್ತಿದ್ದೀರಿ. ಇರಲಿ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬದ ದಿನದಂದು ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿಯುವ ಮುನ್ನ ನಿನ್ನ ಹತ್ರ ಒಂದು ಮಾತು ಕೇಳುವುದಿದೆ. ಆ ಮಾತಿಗೆ ನೀನು ಉತ್ತರ ಕೊಡ್ಬೇಕಮ್ಮ, ಆಮೇಲೆ ನಾನು ಹಾಲು ಕುಡಿತೇನೆ.
ಮಂತೇಶ, ಯಾವುದಪ್ಪ ಅದು ನಿನ್ನ ಮಾತು? ಅಮ್ಮ, ಇಂದು ನನ್ನ ಹುಟ್ಟು ಹಬ್ಬದ ದಿನದಂದು ನಾನು ಮಾಡಿದ ತಪ್ಪನ್ನು ಯಾವುದೇ ಮುಚ್ಚಿಡದ ನಿನ್ನ ಮುಂದೆ ಬಿಚ್ಚಿ ಹೇಳ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದೇನಮ್ಮ. ಅದೇನೆಂದ್ರೆ ಅಮ್ಮ, ಏಕೆಂದ್ರೆ ಈ ಜಗತ್ತಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರು ಹೆತ್ತ ತಾಯಿ ಕ್ಷಮಿಸಗಳೆಂಬ ನಂಬಿಕೆ ನನ್ನಲ್ಲಿದೆ ಅಮ್ಮ. ಹೆತ್ತ ತಾಯಿ ಮುಂದೆ ಸತ್ಯ ಹೇಳಿದರೆ ತಪ್ಪನ್ನು ಒಪ್ಪಿ ತನ್ನ ಮಡಿಲಲ್ಲಿ ವಾಸನದಿಂದ ಮನ್ನಿಸುತ್ತಾಳೆ ಎಂಬ ಕವಿಗಳ ವಾಡಿ ಕೂಗಿ ಕೂಗಿ ಹೇಳ್ತಾ ಇದೆ ಅಮ್ಮ, ಕೂಗಿ ಕೂಗಿ ಹೇಳ್ತಾ ಇದೆ. ಹೀಗಿರುವಾಗ ನನ್ನ ಜೀವನದಲ್ಲಿ ಎಂದೂ ಮಾಡಲಾರದ ತಪ್ಪನ್ನು ನಾನು ಮಾಡಿದ್ದೇನೆ ತಾಯಿ. ಆ ತಪ್ಪನ್ನು ನಿನ್ನ ಮುಂದೆ ಒಪ್ಕೊಳ್ತಾ ಇದ್ದೆ. ಆ ತಪ್ಪನ್ನು ನೀನು ಕ್ಷಮಿಸಿದ್ರೆ ನನಗೆ ಬಾತ್ ಕೊಡಬೇಕಮ್ಮ. ಮಂತೇಶ, ನೀನು ಮಾಡಿರುವ ತಪ್ಪು ಯಾವುದು ಅಂತ ನಾನು ತಿಳ್ಕೋಬೇಕಲ್ಲ. ಅಮ್ಮ, ಹೇಳು. ಈ ಮಾನವಂತರ ಮನೆಯ ಮಗನಾಗಿ, ಪುಣ್ಯವಂತರ ತಂದೆ ತಾಯಿಯ ಕಂದನಾಗಿ ಮಾಡಬಾರದು ತಪ್ಪನ್ನು ಮಾಡಿರುವೆ ತಾಯಿ. ಅದೇನಂದ್ರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿಬಿಟ್ಟಿದ್ದೇನಮ್ಮ. ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಬಿಟ್ಟಳು. ಅಪ್ಪ, ಆ ತಪ್ಪಿಗೆ ನಾನೇ ಕಾರಣ. ಆ ತಪ್ಪಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲಪ್ಪ, ಯಾರಿಗೂ ಗೊತ್ತಿಲ್ಲ. ಇವತ್ತು ಆ ತಪ್ಪಿಗೆ ನಾನೇ ಕಾರಣ ಅಂತ ನಿನ್ನ ಮುಂದೆ ಒಪ್ಕೋತಾ ಇದ್ದೆಮ್ಮ. ಅಬ್ಬ, ಯಾಕಮ್ಮ ಈ ರೀತಿಯಾಗಿ ನಗ್ತಾ ಇದೀಯಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ನೋಡಿಲ್ಲ ಅನ್ಕೊಂಡಿತ್ತಂತೆ. ಅಂದ್ರೆ ಈ ವಿಷಯ ನನಗೆ ಮೊದಲೇ ಗೊತ್ತೇನಮ್ಮ? ಅಯ್ಯಯ್ಯೋ, ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಈಗ ನೀನು ಹೇಳಿದೆಲ್ಲ, ನೀನು ಹೇಳಿದ ಮೇಲೆ ನಾನು ತಿಳ್ಕೊಂಡೆ. ನಾನು ಅಬ್ಬ, ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಬಾ, ಇಂತ ತಪ್ಪು ನಾನು ಎಂತ ಮಾಡಲ್ಲ. ಅಬ್ಬ, ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಲ್ಲಿ ಎಲ್ಲ ಹೆಣ್ಣು ಮಕ್ಕಳು ನನ್ನ ಅಕ್ಕ ತಂಗಿ ಅಜ್ಜ ತಾಯಿ ಅಂತ ತಿಳ್ಕೊಂಡ್ಬಿಡ್ತೀನಮ್ಮ. ನನ್ನ ಅಕ್ಕ ಇನ್ನು ಮುಂದೆ ಯಾವ ಹೆಣ್ಣನ್ನು ಕೊಂಡದ್ದು ಸಹ ನೋಡಲಾರೆ ತಾಯಿ. ಅಮ್ಮ, ಈ ತಪ್ಪು ನೀನು ಕ್ಷಮಿಸಲೇಬೇಕಮ್ಮ. ಅಪ್ಪ, ಒಂದೇ ಸಾರಿ ಬಗರಿ ಮಹಾಂತೇಶ, ನಿನ್ನ ತಪ್ಪು ನಾನು ಕ್ಷಮಿಸಿದ್ದೇನೆ. ಇವತ್ತು ನಿನ್ನ ಒಳ್ಳೆಯ ಮಗನಾಗಿ ಬದುಕು. ನನ್ನ ಆಶೀರ್ವಾದ ಸದಾ ಇದೆ ಅಂತ ನನ್ನ ಮಸ್ತಕದ ಮೇಲೆ ನಿನ್ನ ಅಮೃತ ಹಸ್ತವನ್ನಿಟ್ಟು ಆಣೆ ಮಾಡಿ ಹೇಳ್ಬೇಕು ತಾಯಿ ನೀನು. ಒಂದೇ ಬಾರಿ ಮಗರೇ ಕ್ಷಮಿಸಿದ್ದೇನೆ ಅಂತ ಹೇಳಿದ್ರೆ ಸಾಕು. ಬರೀ ಯಾರು ಕುಡಿಸುವುದಷ್ಟಲ್ಲ, ವಿಷ ಕೊಟ್ರೆ ಕೊಡ್ತೀನಪ್ಪ. ದೈವ ದೂರ ಆದರೆ ದೇವರು ಬಂದು ಕಾಪಾಡಲಾರ. ನಿನ್ನ ಪಾಲಿಗೆ ನಾನು ದೇವರಾಗಿ ನಿಂತರೂ ಉಳಿದುಕೊಳ್ಳುವ ಭಾಗ್ಯ ನೀನು ಪಡೆದುಕೊಂಡು ಬಂದಿಲ್ಲ. ಹೀಗಿದ್ದಾಗ ನಾನು ನಿನಗೇನಂತ ಆಶೀರ್ವಾದ ಮಾಡಲಿ ಮಂತೇಶ? ನನ್ನ ಹೊಟ್ಟೆಯಲ್ಲಿ ಬಂದ ಸತ್ವ
ಪರೀಕ್ಷೆಗೆ ನನ್ನ ಮಗನಾಗಿ ಹುಟ್ಟಿದ್ದು ನಿನ್ನ ತಪ್ಪು. ನಿನ್ನಂತ ಮಗನಿಗೆ ಜನ್ಮ ಕೊಟ್ಟಿದ್ದು ನನ್ನ ತಪ್ಪು. ಆ ದೇವನಿಗೆ ಮಾತ್ರ ಗೊತ್ತು. ಮಹಾಂತೇಶ, ಮಕ್ಕಳಿಗಿಂತ ತಾಯಿ ದೊಡ್ಡವಳು. ದೊಡ್ಡವರ ಮಾತನ್ನು ಪಾಲಿಸುವುದು ಚಿಕ್ಕವರ ಕರ್ತವ್ಯ. ನೋಡು, ಮೊದಲು ನೀ ನನ್ನ ಮಾತು ಕೇಳು, ಹಾಲು ಕುಡಿ, ಆಮೇಲೆ ನೀನು ಎಷ್ಟು ಆಶೀರ್ವಾದ ಮಾಡು ಅಂತೀಯ ಅಷ್ಟು ಆಶೀರ್ವಾದ ನಾನ್ ಮಾಡ್ತೀನಿ ಕಂದ, ನಾನ್ ಮಾಡ್ತೀನಿ. ಮೊದಲು ಹಾಲು ಕುಡಿಯಪ್ಪ. ಈ ಮಾತು ಸತ್ಯವೇನಮ್ಮ? ಸತ್ಯವಾಗೂ ಹೇಳ್ತಾ ಇದ್ದೀನಪ್ಪ. ಸರಿ, ಹೆತ್ತವಳ ಆಸೆ ಮೊದಲು ಗೆಲ್ಲಲಿ. ಅಮ್ಮ, ತೆಗೆದುಕೊಂಡಮ್ಮ ಹಾಲು. ಮಗನೇ, ಹಾಲು ಕುಡಿಯಪ್ಪ. ಈಗಲಾದ ಸಂತೋಷವಾಯ್ತೆ. ಈಗಲಾದ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡ. ನಿನ್ನ ಪಾಲಿಗೆ ಆಶೀರ್ವಾದ ಮಾಡುವ ತಾಯಿಯಾಗಿ ನಾನು ಉಳಿಲಿಲ್ಲ ಮಾತೇಶ. ನಿನ್ನ ಪ್ರಾಣವನ್ನು ತೆಗೆದುಕೊಳ್ಳುವ ಮೃತ್ಯು ದೇವತೆಯಾಗಿ ನಿನ್ನ ಪಾಲಿನ ಅಪ್ಪ, ಏನ್ ಹೇಳ್ತಾ ಇದ್ದೀಯಪ್ಪ? ಏನ್ ಹೇಳ್ತಾ ಇದ್ದೀನಿ? ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನೀನು ಮಾಡಿರುವ ತಪ್ಪು ನಮಗೆ ಮೊದಲೇ ಗೊತ್ತಾಗಿತ್ತು. ಅದಕ್ಕೆ ನಿಮ್ಮ ತಂದೆಯವರು ಕಟ್ಟಪ್ಪಣೆ ಕಟ್ಟಿದರು. ಅಪ್ಪ ಆಗ್ಲಿಟ್ಟು ಹೋದನೆ. ಏನಂತ ಆಗ್ಲಿಟ್ಟರು ತಾಯಿ? ಏನಂತ ಆಗ್ಲಿಟ್ಟು? ನೀನು ಬದುಕಬಾರದು. ಮಗನೇ, ನೀನೀಗ ಕುಡಿದಿದ್ದು ಹಾಲಲ್ಲಪ್ಪ, ವಿಷನ. ಈ ಮಾತು ಸತ್ಯವೇನಪ್ಪ? ಅಬ್ಬಾ, ಈ ಜಗತ್ತಲ್ಲಿ ಯಾವ ಎತ್ತ ತಾಯಿ ತನ್ನ ಮಗನಿಗೆ ವಿಷ ಕುಡಿಸುವುದಿಲ್ಲಪ್ಪ. ಎತ್ತವಳಾದ ನೀನು ಸತ್ಯವಾಗಿ ಹೇಳ್ತಾ ಇದ್ದೀಯ. ನೀನು ಸತ್ಯವಾಗಿ ಹೇಳ್ತಾ ಇದ್ದೀನಪ್ಪ. ನಿನ್ನ ಪಾಲಿಗೆ ಹೆತ್ತವಳ ಹಾಲು ವಿಷವಾಯಿತು. ಹೆತ್ತವಳ
ಸಂಕಟವಾಗ್ತಾ ಇದೆಯಪ್ಪ. ಅಯ್ಯೋ ದೇವ್ರೇ, ನನ್ನ ಮಗನಿಗೆ ಏನು ಆಗ್ಬಾರ್ದು, ನನ್ನ ಮಗನಿಗೆ ಏನು ಆಗ್ಬಾರ್ದು. ಜಗಕ್ಕೆ ಮುಕ್ಕೋಟಿ ದೇವರು ನೀನೆಲ್ಲ ದೇವರು. ನೀ ಕೊಟ್ಟ ಪ್ರಾಣವನ್ನು ಅಬ್ಬ ಇಲ್ಲಿ ನೋಡು, ನೀ ಕೊಟ್ಟ ಅಮೃತದ ಹಾಲು ಹೇಗೆ ರಕ್ತವಾಗಿ ಬರುತ್ತಿದೆ ನೋಡಮ್ಮ. ನಿನಗಾಗಿ ಅಬ್ಬ, ಈ ಜಗತ್ತಿನಲ್ಲಿ ಹೆತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯುವುದು ನನ್ನ ಹಣಬರಹದಲ್ಲಿ ಬರದಿದ್ರೆ ನಿಮ್ಮನ್ನೇಕೆ ಮನೆ ಮಾಡಲಿ ತಾಯಿ. ಅಬ್ಬ ಅಪ್ಪಗೆ ಹೇಳ್ಬಿಡಪ್ಪ, ಅಪ್ಪಗೆ ಹೇಳ್ಬಿಡು. ಅಂತ ದೈವ ಪುರುಷನಿಗೆ ನಾನು ಏನು ಹೇಳಲಾರೆ ತಾಯಿ. ಊರೇನೇ ಯಾವುದರೋ ನೀನೆಲ್ಲ ದೇವರು. ಜಗಕ್ಕೆ ಮುಕ್ಕೋಟಿ ದೇವರು ನೀನೆಲ್ಲ ದೇವರು. ಅಬ್ಬ, ಆ ದೇವರು ನನ್ನನ್ನು ನರಕಕ್ಕೆ ಕರ್ತಾ ಇದ್ದಾರಮ್ಮ. ಅಯ್ಯೋ ಪಾಪಿ, ಕೊನೆಗೂ ನನ್ನ ಮಗನನ್ನು ಬಲಿ ತೆಗೆದುಕೊಂಡು ಬಿಟ್ಟೆ. ಯಾ ದುರ್ದೈವವೇ, ನಾನು ಎಷ್ಟು ಕೂಗಿ ಕೂಗಿ ಬೇಡಿಕೊಂಡರು ನನ್ನ ಮೇಲೆ ನಿನ್ನ ಕರುಣೆನೇ ಬರಲಿಲ್ವೇ. ಅಯ್ಯೋ ಮಾದೇಶ. ಮಾಧವಿ, ಏಕೆ ಮೌನ ತಾಳಿ ನಿಂತಿರುವೆ? ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರುವೆ. ಇದು ಅನಿವಾರ್ಯ ಮಾಧವಿ. ಇಂದು ಮಗನ ಮರಣ ಹೊಂದಿಲ್ಲ ಮಾಧವಿ. ಈ ಮನೆಯ ಮಾನಕ್ಕಾಗಿ ನಮ್ಮ ಮನೆಯ ನಂದಾದೀಪ ಹಾರಿ ಹೋಯ್ತು ಮಾಧವಿ. ನಮ್ಮ ಮನೆಯ ನಂದಾದೀಪ ಹಾರಿ ಹೋಯ್ತು ಮಾಧವಿ. ನಮ್ಮ ಮನೆತನ ಮಾನವನು ನಾನು ಇಷ್ಟೊಂದು ಮಾತನಾಡುವಾಗ ನೀನೇಕೆ ಮೌನ ತಾಳಿಂತಿರೋ ಮಾಧವಿ? ಬಾ ಮಾಧವಿ, ನಾನು ಇಷ್ಟೊಂದು ಮಾತನಾಡುವಾಗ ನೀನ್ ಏಕೆ ಮೌನ ತಾಳಿಂತಿರೋ ಮಾಧವಿ? ಮೌನ ತಾಳಿಂತಿರುವೆ.
ಬಂದ್ರ ಬನ್ನಿ, ನೋಡಿ ನೋಡಿ, ನನ್ನ ಮಗ ಹೆಣವಾಗಿ ಬಿದ್ದಿದ್ದಾನೆ ನೋಡಿ, ನನ್ನ ಮಗನನ್ನ ನೋಡಿ. ಮಾಧವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ಊರು ಜನ ಮನೆ ತುಂಬಿಡ್ತಾರೆ. ಅದಕ್ಕಾಗಿ ಬೇಗ ಶವ ಸಂಸ್ಕಾರ ನಡೆದು ಹೋಗಲಿ. ನೀ ಇಲ್ಲೇ ಇರು, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೇನೆ. ನಿಂತ್ಕೊಳ್ಳಿ ಸ್ವಾಮಿ, ಯಾಕೋ ಗೊತ್ತಿಲ್ಲ ರೀ, ಕೊನೆಯದಾಗಿ ಕೈ ಮುಗಿದು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನನಗೆ ಆಶೀರ್ವಾದ ಮಾಡ್ತೀರಾ? ನನಗೆ ಆಶೀರ್ವಾದ ಏಕೆ ಮಾಧವಿ, ಇವತ್ತು ಏನೇನೋ ಮಾತನಾಡ್ತೀವಲ್ಲ? ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಿಲ್ಲವೇ? ನಾ ಮಾಡಿದ ಕೃತ್ಯ ನಿನ್ನ ಮನಸ್ಸಿಗೆ ಅಪರಾಧವನಿಸಿದರೆ ನೀನು ನನಗೆ ಆಜ್ಞೆ ಮಾಡು. ನಿನ್ನ ಕಣ್ಣೆದುರಿಗೆ ವಿಷ ಸೇವಿಸಿ ಮರಣ ಹೊಂದುತ್ತೇನೆ ಮಾಧವಿ, ಮರಣ ಹೊಂದುತ್ತೇನೆ. ಇಲ್ಲ ರೀ, ನೀವು ಸಾಯ್ಬಾರ್ದು, ನೀವು ಬದುಕಬೇಕು, ನೀವು ಬದುಕಬೇಕು ರೀ, ನೀವು ಬದುಕಬೇಕು. ಯಾಕಂದ್ರೆ ಮನೆತನದ ಮಾನಕ್ಕಾಗಿ ನಿಮ್ಮನ್ನೇ ನೀವ ತ್ಯಾಗ ಮಾಡಿಕೊಳ್ಳುವಂತ ತ್ಯಾಗ ಪುರುಷರು ನೀವು. ಮನೆತನದ ಗೌರವಕ್ಕಾಗಿ ಮತ್ತೊಬ್ಬರನ್ನ ಬಲಿ ತೆಗೆದುಕೊಳ್ಳುವಂತ ನಿಷ್ಠಾವಂತ ಪುರುಷರು ನೀವು. ಹೆತ್ತ ಮಗನಿಗೆ ವಿಷ ಹಾಕ್ಬೇಕಾದ್ರೆ ಈ ನನ್ನ ಕರಳು ಎಷ್ಟು ಸಂತ ಪಡ್ತು ಅಂತ ನಿಮಗೇನ್ರಿ ಗೊತ್ತು, ನಿಮಗೇನ್ರಿ ಗೊತ್ತು ಸ್ವಾಮಿ. ಅದಕ್ಕೆ ಮಗನಿಗೆ ವಿಷ ಹಾಕೋದಕ್ಕಿಂತ ಮುಂಚೆ ನಾನು ವಿಷ ಕುಡಿದು ಎಂತ ಕೆಲಸ ಮಾಡಿಕೊಂಡು ಬಿಟ್ಟೆ ಮಾಧವಿ, ಮಾಧವಿ, ಮಾಧವಿ. ಅಳಬೇಡ ಸ್ವಾಮಿ, ಅಳಬೇಡ. ಯಾಕಂದ್ರೆ ನಿಮ್ಮಂತ ಗಂಡನನ್ನು ಪಡೆದಿದ್ದು ನಾನೇ ಪುಣ್ಯವಂತೆ, ನಾನೇ ಪುಣ್ಯವಂತೆ. ಮತ್ತೊಂದು ಜನ್ಮ ಅಂತ ಇದ್ರೆ ಮತ್ತೆ ನಾನು ನಿಮ್ಮ ಸತಿಯಾಗಿ ಹುಟ್ಟಿ ಬರ್ಬೇಕು ರೀ, ನಾನು ನಿಮ್ಮ ಸತಿಯಾಗಿ ಹುಟ್ಟಿ ಬರ್ಬೇಕು. ನನಗೆ ಆಶೀರ್ವಾದ ಮಾಡ್ತೀರಾ? ನನಗೆ ಆಶೀರ್ವಾದ ಮಾಡ್ತೀರಾ ಸ್ವಾಮಿ? ನನಗೆ ಮಾಧವಿ, ಮರೆಯಾದೆಯ ಹೊತ್ತು ಮುಳುಗದ ಮುನ್ನ ಮುಳುಗಿದೆಯ ಮುಳುಗಿದೆಯ ಮುತ್ತೈದೆ ಮರೆಯಾದೆಯ ಹೊತ್ತು ಮುಳುಗದ ಮುನ್ನ ಮುಳುಗಿದೆಯ ಮುತ್ತೈದೆ ಮರೆಯಾದೆಯ ಹೊತ್ತು ಮುಳುಗದ ಮುನ್ನ ಮುಳುಗಿದೆಯ ಮಾಧವಿ, ಮಾಧವಿ, ನೀನು ಮಡಿದೆಯಲ್ಲ, ಮಹಾ ಸತಿ ನೀನು, ಗಂಡನ ಆಜ್ಞೆಗೆ ಪಾಲಿಸದ ಮಹಾದೇವತೆ ನೀನು ಮಾದೇವಿ, ಮಹಾದೇವತೆ ನೀನು.
ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಅಬ್ಬರ ನನ್ನ ಮಗಳು ಹುಟ್ಟಿ ನಿಮ್ಮ ವಂಶನೇ ಸರ್ವನಾಶ ಮಾಡಿಬಿಟ್ಲು. ಆ ಪಾಪಿ ಹುಟ್ಟಿ ನನ್ನ ಹೆಂಡತಿನೂ ಕಳ್ಕೊಂಡ್ಬಿಟ್ಲು. ನನಗೆ ಪ್ರಾಣಕ್ಕೆ ಪ್ರಾಣ ಆಗಿರುವ ನಮ್ಮ ಯಜಮಾನರು ದಣಿಯರು ಕಳ್ಕೊಂಡ್ಬಿಟ್ಲು. ಕ್ಷಮಿಸ್ಬಿಡಬ್ಬರ, ನಮ್ಮನ್ನ ಕ್ಷಮಿಸ್ಬಿಡ್ರಿ. ರುದ್ರ, ರುದ್ರ, ಯಾರ ಜನ್ಮಕ್ಕೂ ಯಾರು ಸಾವು ಕಾಣರಲ್ಲ. ಮಗಳ ಪ್ರಾಣವನ್ನು ಕಳೆದುಕೊಂಡರೂ ಈ ಮನೆತನದ ಮಾನವನ್ನು ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಮರೆಯಲಾರೆ. ರುದ್ರ, ಹುಂಡ ಋಣ ಮುಟ್ಟಿಸಿರುವ ನೀನು ಪುಣ್ಯಾತ್ಮ, ನೀನು ಪುಣ್ಯಾತ್ಮ. ರುದ್ರ, ನಮ್ಮನೆ ಆಸ್ತಿ ಅಂತಸ್ತು ಎಲ್ಲ ನಿನ್ನ ಹೆಸರಿಗೆ ಬರೆದು ನೀನೇ ಈ ಮನೆಯ ಯಜಮಾನ, ನೀನೇ ಮನೆ ಯಜಮಾನ. ಇಲ್ಲರೇ ಪರ, ನಾನು ಯಜಮಾನ ಯೋಗ್ಯನ ಮನುಷ್ಯಲ್ರೇ ಪರ, ಯೋಗ್ಯ ಮನುಷ್ಯಲ್ಲ ನಾನು. ಈ ಮನೆ ನ್ಯಾಯ ನೀತಿ ಧರ್ಮ ಅಂತ ನಡೆದುಕೊಂಡಿದ್ದು ಬಂದಿರೋದು. ಯಾವ ಕಾಲಕ್ಕೂ ಮಾನ ಮಾತ್ರ ಕಳೆದುಕೊಳ್ಳುವ ಅವಕಾಶ ಕೊಡಬೇಡ ರುದ್ರ. ಒಂದು ವೇಳೆ ಆ ಪ್ರಸಂಗ ಬಂದರೆ ಪ್ರಾಣ ಹೋದ್ರೂ ಚಿಂತಿಲ್ಲ, ಮಾನಕ್ಕಾಗಿ ಹೋರಾಡು ರುದ್ರ, ಹೋರಾಡು. ಇದೇ ನಾನು ನಿನಗೆ ಕೊಡುವ. ಈ ಬಡವರನ್ನ ಕ್ಷಮಿಸ್ಬಿಟ್ರಪ್ಪರ. ಈ ಯೋಗ್ಯತೆ ನನ್ನ ಕೊಟ್ಟಿದ್ರಲ್ಲ, ನಿಮಗೆ ತುಂಬ ಧನ್ಯವಾದ. ಆಟಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಲ್ಲಾಗಿಸಿದ ಕಂಬನಿದಾರೆ ಹರಿಸಲು ನನ್ನ ಜೀವವು